ಎಂದು ಅಣ್ಣನಂತೆ ಸಂಬೋಧಿಸುವ ಶರೀಫ ಸಾಹೇಬರ ಅಣ್ಣಿಯ ಹಾಡು. ತಂಗಿ ಅಳಬೇಡ, ನಿನ್ನ ಕಳುಹ ಬಂದವರಿಲ್ಲ, ಉಳಿಕೊಂಬುವರಿಲ್ಲ. ಮುಖ್ಯವಾಗ್ತಕ್ಕಂಥದ್ದು ಹೊಸಗನ್ನಡದ ಬಗ್ಗೆ ಹೆಚ್ಚು ಬರೆದಿಲ್ಲ ಬೇಂದ್ರೆ ಅವರು, ಇಟ್ಕೊಂಡೇ ಬರೆದಿದ್ದಾರೆ. ಅದರಲ್ಲಿಯೂ ಕೂಡ ಬಹಳ ಸೆಕ್ಯುಲರ್ ಆದಂಥದ್ದು. ಇವರ ವಿಮರ್ಶೆ ಕೊಟ್ಟಷ್ಟು ನವೋದಯದಲ್ಲಿ ಬಹುಶಃ ಯಾರು ವಿಮರ್ಶೆ ಕೊಟ್ಟಿಲ್ಲ ಅಂತೇಳಿ ನನಗೆ ಅನಿಸ್ತದೆ. ಪರಂಪರೆಯಿಂದ ಬಂದಂಥದ್ದು. ಅದಕ್ಕೆ ಅಣ್ಣ ಪುಟ್ಟಯ್ಯ ಹೇಳಿದ್ದು ಅದೇ ಮಾತನ್ನ ಅವ್ರನ್ನ ನಾವು ವೈದಿಕ ಅಂತೇಳಿ ಆಗ್ಲಿ, ಶೂದ್ರ ಅಂತ ಹೇಳಿ, ಬಹುತ್ವ ಅಂತೇಳಿ ಅನ್ಬೋದು. ವಿಶ್ವಾತ್ಮಕವಾದಂತಹ ನೆಲೆ ಒಳಗಡೆ ಅವ್ರ ಯೋಚನೆಗಳಿದ್ದಾವೆ. ಹಿಂಗಾಗಿ ಅಲ್ಲಿ ಸಂತರಿದ್ದಾರೆ, ಹಳ್ಳಿ ಹೈದರು ಇದ್ದಾರೆ, ಅನಕ್ಷರಸ್ಥ ಸಮುದಾಯಗಳ ಬಗ್ಗೆ ಅಂತ ಅವರು, ಗೊಲ್ಲರ ಬಗ್ಗೆ, ಯಾದವರ ಬಗ್ಗೆನೇ ಒಂದು ಲೇಖನ ಇದೆ. ಅವರು ವಿರಾಟ ಸ್ವರೂಪದಲ್ಲಿ ಕಳೆದು ಹೋದ ಚಿತ್ರಗಳು, ಜೀವನ ಚಿತ್ರಗಳು ಗೊಲ್ಲರು ಅಂತೇಳಿ ಒಂದಿದೆ. ಅವರು ಸಮಾಜದ ಬದುಕಿಗೆ ಎಷ್ಟು ಸಮೀಪವಾದಂತಹ ಮಾದರಿಗಳನ್ನ ನಮ್ಗೆ ಕೊಡ್ತಾ ಹೋಗ್ತಾರೆ ಅಂತಂದ್ರೆ, ಈ ಕಾರಣಕ್ಕಾಗಿನೇ ಅಲ್ಲಿ ಜನಪದ ಸಾಹಿತ್ಯ ಆಗಿರ್ಬೋದು, ತತ್ವಪದ ಸಾಹಿತ್ಯ ಆಗಿರ್ಬೋದು, ದಾಸ ಸಾಹಿತ್ಯ ಆಗಿರ್ಬೋದು, ಭಕ್ತಿ ಸಾಹಿತ್ಯ ಆಗಿರ್ಬೋದು, ಶರಣ ಸಾಹಿತ್ಯ, ಇದೆಲ್ಲವುಗಳ ಮೂಲಕ ವಿಮರ್ಶೆಗೆ ಒಂದು ಹೊಸತನವನ್ನ ನವೋದಯ ಸಂದರ್ಭದಲ್ಲಿ ಕೊಟ್ಟಂತವ್ರು. ನನಗೆ ಈಗ್ಲೂ ಅನಿಸುತ್ತೆ, ಈ ನೆಪದಲ್ಲಿ ನಾನು ಸ್ವಲ್ಪ ಓದಿದಕ್ಕೆ ಸಾಧ್ಯವಾಯಿತು. ವಿಮರ್ಶೆಯನ್ನು, ಕಾವ್ಯವನ್ನು ಓದಿದ್ದೆ ಇಲ್ಲ. ಗೆಳೆಯ ಬಸುಗೆ ಯಾಕೆ ನಾವು ಕೃತಜ್ಞತೆಯನ್ನು ಹೇಳ್ತೀನಿ ಅಂದ್ರೆ, ಈ ನೆಪದಲ್ಲಿ ವಿರಾಟ ಸ್ವರೂಪವನ್ನು ಓದುವಂತ ಸಂದರ್ಭ ಬಂತು ನನಗೆ. ವಿಮರ್ಶಕರು ಖಂಡಿತವಾಗಿಯೂ ಕೂಡ ಈ ದಾರಿಯಲ್ಲಿ ಹೋಗ್ಬೇಕು ಅಂತೇಳಿ ನನಗೆ ಅನಿಸ್ತೈತೆ. ಪುಟ್ಟಣ್ಣ ಇದನ್ನು ಹೇಳಿದ್ರು, ಸೂಚಿಸುವಂತದ್ದು. ನಮ್ಮ ತಲೆಮಾರು ವಿಮರ್ಶೆಯ ಮಾನದಂಡಗಳನ್ನ ಬದಲಾಯಿಸಿಕೊಳ್ಳುವಂತ ತುಂಬಾ ಅಗತ್ಯತೆ ಇದೆ. ಎಲ್ಲೋ ಒಂದ್ ಕಡೆ ಪಾಶ್ಚಾತ್ಯದ ಕಡೆ, ಪಾಶ್ಚಾತ್ಯ ಅಂದ್ರೂ ಕೂಡ ಬೇಂದ್ರೆ ಅವರ ದೃಷ್ಟಿಯಲ್ಲಿ ಬರೀ ಯುರೋಪ್ ಅಲ್ಲ, ಜಪಾನು ಇದೆ, ಚೀನಾನೂ ಇದೆ, ರಷ್ಯಾನು ಕೂಡ ಇದೆ. ನಾವು ಯುರೋಪ್ ಕೇಂದ್ರಿತ ಅಂದ್ರೆ ಇಂಗ್ಲೆಂಡ್ ಅನ್ನೋಷ್ಟ್ರ ಮಟ್ಟಿಗೆ ನಮ್ಮ ಕಾನ್ಸೆಪ್ಟ್ಗಳನ್ನ ಇಟ್ಕೊಂಡ್ಬಿಟ್ಟಿದೀವಿ. ಆದ್ರೆ ಬೇಂದ್ರೆ ಅವರು ಅದನ್ನ ಎಲ್ಲಿಯೂ ಕೂಡ ಆ ರೀತಿಯಾದಂಥದ್ದು ಮಾಡೋಕ್ ಸಾಧ್ಯನೇ ಇಲ್ಲ. ಹಿಂಗಾಗಿ ಹರಿಹರ, ರಾಘವಾಂಕ, ಲಕ್ಷ್ಮೀಶ, ರತ್ನಾಕರ, ಪ್ರತೇಶ ಪುಟ್ಟಣ್ಣ ಹೇಳಿದ್ರು ಅದನ್ನ. ಪಂಪನು ಇದ್ದಾನೆ. ಆದ್ರೆ ಈ ಶಿಷ್ಟ ಕವಿಗಳಿಗಿಂತಲೂ ಬಹಳ ಮುಖ್ಯ ಅಂತ ಹೇಳಿ ಮತ್ತೆ ಅವ್ರಿಗೆ ಯಾರು ಅನಿಸ್ತದೆ ಅಂದ್ರೆ, ಭಕ್ತಿ ಕವಿಗಳೇ ಬಹಳ ಮುಖ್ಯ ಅಂತೇಳಿ ಬೇಂದ್ರೆ ಅವರ ವಿಮರ್ಶೆ ನಮಗೆ ಹೇಳ್ಕೊಡುತ್ತೆ. ಯಾಕೆ ಭಕ್ತಿ ಕವಿಗಳು ಮುಖ್ಯ? ಒಂದು ಲೇಖನ ಇದೆ, ಬಹಳ ಭಿನ್ನವಾದಂತ ರೀತಿಯಲ್ಲಿ ಬಸವಣ್ಣನ ಬಗ್ಗೆ ಅವ್ರು ಬರೆದಂಥದ್ದು. ಕುವೆಂಪುರವರು ಬರೆದಿದ್ದಾರೆ, ಒಂದು ಕವಿತೆಯನ್ನು ಬರೆದಿದ್ದಾರೆ, ಜಗಜ್ಯೋತಿ ಬಸವೇಶ್ವರ ಅವರು. ಆದ್ರೆ ಇಲ್ಲಿ ಬಂದಂತ ಬಸವಣ್ಣ ತುಂಬಾ ಭಿನ್ನವಾಗಿದ್ದಾನೆ. ತುಂಬಾ ಅದನ್ನ ಅನಾಲಿಟಿಕಲ್ ಆಗಿ ನೋಡಿದ್ರೆ ಬೇಂದ್ರೆ ಅವರು ಬಹಳ ಭಿನ್ನವಾಗಿ ಗ್ರಹಿಸಿದ್ದಾರೆ ಅಂತೇಳಿ ನನಗೆ ಅನಿಸುತ್ತೆ. ಶೀರ್ಷಿಕೆ ಬಂದು ಜಗತ್ ವಿಲಕ್ಷಣ ಮೂರ್ತಿ ಬಸವಣ್ಣ ಅಂತೇಳಿ ಅದಲ್ಲಿ ಹೇಳ್ತಾರೆ. ತುಂಬಾ 4-5 ಪುಟಗಳಿದೆ, 10 ನಾನಲ್ಲ, ಕೆಲವೊಂದು ಸಾಲುಗಳನ್ನ ಓದ್ಬೇಕು ಅನಿಸ್ತಾ ಇದೆ. ಬಸವಣ್ಣ ಜಗದ್ ವಿಲಕ್ಷಣ ಮೂರ್ತಿ. ಇತಿಹಾಸದಲ್ಲಿ ಇವನೊಬ್ಬನೇ ಹೌದು, ಆದರೆ ಅವನ ಜೀವನದ ವಿಷಯ ನಮಗೇನು ತಿಳಿಯುತ್ತದೆ? ಕಲ್ಯಾಣದ ವಿಕ್ರಮ ಬಹಳ ದೊಡ್ಡವ, ಆದರೆ ಅವನ ಒಳಜೀವನಕ್ಕೂ ಹೊರಜೀವನಕ್ಕೂ ನಡೆದ ಧರ್ಮಕ್ಷೇತ್ರದ, ಕುರುಕ್ಷೇತ್ರದ ಸಂಘರ್ಷ ನಮಗೆ ತಿಳಿಯುವುದೇ ಇಲ್ಲ. ವಿಜಯನಗರ ಕೃಷ್ಣರಾಯ ಬಹಳ ದೊಡ್ಡವ. ಕೀರ್ತಿ ಸಾಹಿತ್ಯಿಕ ಪರಿಮಳದಂತೆ ಎಲ್ಲೋ ಮೂಗಿಗೆ ತಾಕಿ ಹೋಗುವುದು. ಗುಂಡಾರ ಸಿಗಬಹುದು, ಶಿಲಾಲೇಖ ಇರಬಹುದು, ಅವನ ಕೃತಿಯೂ ಸಿಗಬಹುದು. ಆದರೆ ಜೀವನದ ಸಂಗ್ರಾಮದಲ್ಲಿ ಅದರ ಆಗು ಹೋಗಿಗೆ ವಿವೇಕ ಮಾಡುವ ದೀಪ, ಪ್ರತಿಭೆ ಈ ರಾಜ ಮಹಾರಾಜರ ಚರಿತ್ರೆಗಳಲ್ಲಿ ಸಿಕ್ಕೀತೆ. ಅವರ ರಣಧೀರರು, ಅವರಿಗೆ ಸೂರ್ಯಲೋಕ ಪ್ರಾಪ್ತಿಯಾಗಿರಬೇಕು. ಶರಣರು ಹೋಗಲಿ, ಸರ್ವಜ್ಞ ಪುರಂದರದಾಸರು ಅಷ್ಟೇ ಏಕೆ, ವ್ಯಾಸ ವಾಲ್ಮೀಕಿಗಳ ರಾಮಾಯಣ ಮಹಾಭಾರತಗಳಲ್ಲಿಯೂ ಸ್ವಂತದ ಜೀವನಾನುಭವದ ಉಕ್ತಿಗಳನ್ನು ಹೆಕ್ಕಿ ತೆಗೆಯಬೇಕಾದೀತು. ಆದರೆ ಬಸವಣ್ಣನ ಜೀವನವೇ ಸಾಹಿತ್ಯ, ಸಾಹಿತ್ಯವೇ ಜೀವನ. ಅಥವಾ ಕಲ್ಯಾಣದ ಕ್ರಾಂತಿಗೆ ನಿಲ್ಲಲಿಲ್ಲ. ಕರ್ನಾಟಕ ಮಹಾರಾಷ್ಟ್ರದೊಳಗಿನ ದ್ವಾರ ಸಮುದ್ರದ ಯಾದವರು, ದೇವಗಿರಿಯ ಯಾದವರು, ಇವರಿಬ್ಬರು ಒತ್ತಿಸಿದ ಯಾದವಿ ಕಲಹದಲ್ಲಿ ಮಹಮ್ಮದೀಯ ದಾಳಿಕಾರರಿಗೆ ದಕ್ಷಿಣವನ್ನೇ ಭಂಗ ಮಾಡಲು ಎಡೆ ಉಂಟಾಯಿತು. ವಿಜಯನಗರ 2-3 ಶತಮಾನ ಬಾಳಿತು ಅನ್ನುವಂತ ಮಾತನ್ನ ಹೇಳ್ತಾರೆ. ಎಲ್ಲ ಅನುಭಾವಿಗಳಿಗಿಂತಲೂ ಮತ್ತೆ ಅಲ್ಲಿ ಸಂತರನ್ನ ಮತ್ತೆ ಕವಿಗಳನ್ನ ಎಲ್ಲರನ್ನು ತೆಗೆದುಕೊಂಡಾಗನು ಕೂಡ
ಬಹಳ ಮುಖ್ಯ ಅಂತೇಳಿ ಅನಿಸ್ತಾನೆ. ಈ ನೆಲಕ್ಕೆ ಬಸವಣ್ಣ ಬಹಳ ಇಂಪಾರ್ಟೆಂಟ್ ಅಂತೇಳಿ ಅನಿಸ್ತಾನೆ. ಸಮುದಾಯಗಳ ಜೊತೆ ಬೇಂದ್ರೆ ಅವರು ಇರೋ ಕಾರಣಕ್ಕಾಗಿ, ಸಮುದಾಯಗಳ ಬಗ್ಗೆ ಅವರು ಯೋಚನೆ ಮಾಡಿದ್ದಕ್ಕಾಗಿ, ಅವರು ಒಪ್ಪಿಕೊಂಡ ಕಾರಣಕ್ಕಾಗಿ ಅವ್ರಿಗೆ ಹೇಗೆ ಕಾಣಿಸ್ತಾ ಇದೆ ಅಂದ್ರೆ ಬಸವಣ್ಣನಂತವನ ಅಗತ್ಯತೆ ಇದೆ. ಎಲ್ಲ ಗ್ರೀಕ್ ಇಂದ ತೆಗೆದುಕೊಂಡು ಬರ್ತಾರೆ. ಸಾಕ್ರೆಟಿಸ್ ನನ್ನ ಅದೇ ಜನ ಹೇಗೆ ಕೊಂದರು, ಹೇಗೆ ಶಿಲುಬೆಗೇರಿಸಿದ್ರು, ಹಾಗೆ ಬಸವಣ್ಣನನ್ನು ಕೂಡ ನಾವೇ ಕೊಂದಿದ್ದು ಅನ್ನುವಂತ ಅಭಿಪ್ರಾಯವನ್ನ ಈ ಲೇಖನದಲ್ಲಿ ಅವರು ಹೇಳ್ತಾ ಹೋಗ್ತಾರೆ ಅನ್ನುವಂಥದ್ದು. ಅವ್ರದ್ದು ಬಹಳ ಮಹತ್ವದ ಇನ್ನೊಂದು ವಿಮರ್ಶಾ ಲೇಖನ ಅಂತೇಳಿ ಅನಿಸ್ತದೆ ನನಗೆ. ಬಡತನವು ಸಾಹಿತ್ಯ ವಸ್ತು ಬೇಕಾಗಿದೆ ಅನ್ನುವಂಥದ್ದು. ಇದು ಶತಮಾನದ ಸಾಹಿತ್ಯ ವಿಮರ್ಶೆಯಲ್ಲಿ ಗಿರೆಡ್ಡಿ ಸರ್ ಅವರು ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗ ಒಬ್ಬ ವಿಮರ್ಶಕರಂತ. ಗಿರೆಡ್ಡಿ ಅವರು ಬಹಳ ದೊಡ್ಡ ವಿಮರ್ಶಕರು, ಅವರಷ್ಟು ಸುಲಭವಾಗಿ ಒಪ್ಪಿಕೊಳ್ಳುವಂಥದ್ದಲ್ಲ. ಅದರಲ್ಲಿ ಬಹಳ ಮುಖ್ಯವಾಗಿ ಆ ಲೇಖನವನ್ನೇ ಅವರು ಬಳಸಿಕೊಂಡ್ರು. HSR ಅವರು ಅದನ್ನ ಸಂಪಾದನೆ ಮಾಡಿದಂಥದ್ದು. ಗಿರೆಡ್ಡಿ ಅವರು ಮುಖ್ಯ ಪ್ರಧಾನ ಸಂಪಾದಕರಾಗಿ ಇದ್ದಂಥವ್ರು. ಈ ಲೇಖನ ಅದರೊಳಗಡೆ ಒಂದು ಡಿಸ್ಕಷನ್ ಅನ್ನ ಆಗಿರುವಂಥದ್ದು. ನನಗೆ ಅದೇ ಪುಟ್ಟಣ್ಣನ ಮತ್ತೆ ಮತ್ತೆ ಮಾತುಗಳು ನೆನಪಾಗುವಂಥದ್ದು. ಅವರು ವೈದಿಕರಲ್ಲ ಅನ್ನುವಂಥದ್ದು, ಬಂದಂತ ಜನಪದವನ್ನು ಅವರು ಸಾಹಿತ್ಯದ ವಿಮರ್ಶೆ ವ್ಯಾಪ್ತಿಗೆ ತಂದವರು ಅನ್ನುವಂಥದ್ದು. ಅವನ್ನ ಅವರು ಅನಾಲಿಸಿಸ್ ಮಾಡೋದು, ಅದನ್ನು ನೋಡುವ ಬಗೆ ಇದೆಯಲ್ಲ, ಅದು ಬಹಳ ಭಿನ್ನವಾದಂತಹ ಬಗೆಯಾಗಿದೆ ಅನ್ನುವಂಥದ್ದು. ಬಡತನವು ಅವರವರ ಪಾಪದ ಫಲವೆಂಬ ಒಂದು ಗ್ರಹಿಕೆಯಾಗಿ ಬಿಟ್ಟಿದ್ದರಿಂದಲೇ ಇದುವರೆಗೂ ಯಾರೂ ಅದನ್ನು ನಿರ್ನಾಮ ಮಾಡಲು ಪ್ರಯತ್ನ ಪಟ್ಟಿಲ್ಲ. ಬಡವರಿರುವುದು ಆ ಸಮಾಜಕ್ಕೆ ಕೊರತೆ, ಸಾಂಕ್ರಾಮಿಕ ರೋಗ, ಆದರೆ ಪ್ಲೇಗು ಗೀಗುಗಳಂತಲ್ಲ. ಪ್ಲೇಗೇ ಬರುವುದಲ್ಲದೆ ಕಾಲರ ಬರಲಾರದು. ಆದರೆ ಬಡತನವು ಒಂದು ವಿಚಿತ್ರ ರೋಗ. ಬಡವರು ದೀನರಾದಂತೆ ಬಲ್ಲಿದವರಲ್ಲಿ ಸೊಕ್ಕು ಹೆಚ್ಚು. ಇವರಿಗೆ ಹೆದರಿಕೆ. ಅವರು ಹಕ್ಕಿನ ತಿರುಕರಾದರೆ ಇವರು ಶಾಸ್ತ್ರದ ಧಾರ್ಮಿಕರು. ಕೂಲಿಕಾರರಾದರೆ ಇವರು ಜಂಬದ ಪರೋಪಕಾರಿಗಳು. ಒಂದು ವಿಕಾರ ಇವರಿಗೊಂದು ವಿಕಾರ, ಒಂದು ಗುಣವಾಗದೆ ಇನ್ನೊಂದು ಗುಣವಾಗದು. ಸಾಮಾಜಿಕ ಪಾಪವೆಂದು ತಿಳಿಯದ ಹೊರತು ಮನುಷ್ಯನಿಗೆ ಮುಂದೆ ಗತಿ ಇಲ್ಲ. ಅವರ ಪಾಪದ ಫಲವೆಂಬುದು ತ್ರೇತಾಯುಗದಲ್ಲಿರಬಹುದು. ಅಲ್ಲ, ಭೂಮಿ ತಾಯಿಯು ಬಡವಿಯಲ್ಲ, ಕಣಜ, ಹಣದ ಕಣ್ಣಿ. ಅವಳ ಮಕ್ಕಳಿಗೆ ಬಡತನವೆಂದರೇನು? ಇಷ್ಟು ಅದ್ಭುತವಾದಂತಹ ರೀತಿಯಲ್ಲಿ ಒಬ್ಬ ವೈದಿಕ ಸಂಸ್ಕೃತಿ ಹಿನ್ನೆಲೆಯಿಂದ ಬಂದಂತಹ ಈ ಬಡತನವನ್ನು ನೋಡ್ತಾ ಇದ್ದದ್ದು. ಯಾಕಂದ್ರೆ ಸ್ವತಃ ಅವರು ಅದನ್ನ ಫೀಲ್ ಮಾಡಿದ್ರು. ಆ ಬಡತನ ಬೆಂದು ಬೇಂದ್ರೆ ಆತ ಅಂತ ಹೇಳ್ತೀವಲ್ಲ, ಹೀಗಾಗಿ ಅವರು ಎಲ್ಲ ಹಳ್ಳಿಗಳ ಜನರ ಜೊತೆ ಬೆರೀತಾ ಇದ್ದಕ್ಕೆ ಕಾರಣ ಏನಂತಂದ್ರೆ ಅವರ ಆರ್ಥಿಕ ಪರಿಸ್ಥಿತಿನೂ ಕೂಡ, ಮತ್ತೆ ಅವರ ಬದುಕನ್ನು ಕಟ್ಟಿಕೊಂಡಂತ ರೀತಿ ಕೂಡ ಯಾವ್ದು ಮುಖ್ಯ ಆಗಿತ್ತಂದ್ರೆ ಅದೇ ಆಗಿತ್ತು. ಅವರ ಅಜ್ಜಿ ಓದು ತಾಯಿ ಏನು ಇದ್ಲಲ್ಲ, ಒಂದು ಖಾನಾವಳಿ ನಡೆಸ್ತಾ ಇದ್ದಿದ್ದು, ಅಲ್ಲಿ ಇವರು ಇದ್ದಿದ್ದು, ಇವೆಲ್ಲವುಗಳನ್ನು ಕೂಡ ಬಾಲ್ಯದಿಂದಲೂ ಕೂಡ ಕಾಣಿಸಿಕೊಂಡ ಕಾರಣಕ್ಕಾಗಿ ಬಡತನವನ್ನ, ಜನ ಸಮುದಾಯಗಳನ್ನ ಎಲ್ಲವನ್ನೂ ನೀವು ವಿರಾಟ ಸ್ವರೂಪದ ಲೇಖನಗಳ ಪಟ್ಟಿಯನ್ನು ನೋಡ್ಬಿಟ್ರೆ ಗೊತ್ತಾಗುತ್ತೆ. ಸುಮಾರು 1066 ಪುಟಗಳ ಒಂದು ಬೃಹತ್ ಆದಂತಹ ಒಂದು ವಿಮರ್ಶಾ ಸಂಕಲನ ಅದು. 1936ರಿಂದ 1974ರವರೆಗೂ ಕೂಡ ಅವರು ವಿಮರ್ಶಾ ಸಂಕಲನಗಳನ್ನ ತಂದ್ರು. ಆದ್ರೆ ಇದುವರೆಗೂ ನಾವು ಜಾಸ್ತಿ ಅದನ್ನ ಚರ್ಚೆ ಮಾಡಿರ್ಲಿಲ್ಲ. ಆನಂತರ ನಾನು ಅದನ್ನ ಗಮನಿಸ್ಬೇಕಂತ ಹೇಳಿ ಅಷ್ಟೇ ಅಲ್ಲದೇನೆ ನಾನೊಬ್ಬ ವಿದ್ಯಾರ್ಥಿಗೆ ನಾನು PhD ವಿಷಯವನ್ನಾಗಿನೂ ಕೂಡ ಇದನ್ನ ಕೊಟ್ಟಿದ್ದೀನಿ. ವಿಮರ್ಶಾ ಮಾದರಿಗಳು ಹೇಗಿದಾವೆ ಬೇಂದ್ರೆಯವರಲ್ಲಿ ಅನ್ನುವಂಥದ್ದು. ಯಾಕಂದ್ರೆ ಅನೇಕ ಸಂಗತಿಗಳು ಈ ರೀತಿ ಬೈಪಾಸ್ ಆಗ್ಬಿಟ್ಟಿದ್ದಾವೆ. ಕುವೆಂಪುರವರೊಬ್ಬ ಶೂದ್ರ ಕವಿನೇ ಅಂತೇಳಿ ಹೇಳುವಂಥದ್ದು, ವೈದಿಕ ಅಥವಾ ಕವಿನೇ ಅಂತೇಳಿ ಹೇಳುವಂಥದ್ದು, ಇಂಥವುಗಳ ಆಚೆ ನಾವು ಅವರನ್ನು ತರಬೇಕಾಗಿದೆ ಅನ್ನುವಂಥ ದೃಷ್ಟಿಯಿಂದ ಈ ಚರ್ಚೆ ಬಹಳ ಮಹತ್ವದಂತೇಳಿ ಅನ್ನಿಸ್ತದೆ ಅನ್ನೋದು. ಬೇಂದ್ರೆ ಅವರ ವಿಮರ್ಶೆಯ ಮಾನದಂಡಗಳು, ಭಿನ್ನವಾದಂತಹ ನೆಲೆಗಳನ್ನ ನಾವು ಗುರ್ತಿಸೋ ಕಾಲಕ್ಕೆ ಬಹಳ ಮುಖ್ಯವಾದಂತದ್ದಂದ್ರೆ ಅವರ ಸ್ವಂತಿಗೆ ಅನ್ನುವಂಥದ್ದೊಂದು. ಒಳಗಾಗ್ಲಾರ್ದೆ ಮಾಸ್ತಿಯವರನ್ನ ಇವರು ಅಣ್ಣ ಅಂತೇಳಿ ಕರೀತಾ ಇದ್ರು. BM ಶ್ರೀ ಅವರ ಬಗ್ಗೆ, ಇವರೆಲ್ಲರ ಬಗ್ಗೆನೂ ಕೂಡ ಅವರಿಗೆ ಒಳ್ಳೇದಾದಂತಹ ಒಂದು ಸ್ನೇಹ ಇತ್ತು. ಏನಿದೆಯಲ್ಲ, ಇವರ ಪ್ರತಿಭೆ ಏನಿದೆಯಲ್ಲ, ಇವರ ಪ್ರಗತಿಶೀಲ ಮನೋಧರ್ಮ ಏನಿದೆಯಲ್ಲ, ಅದು ನಮಗೆ ಬಹಳ ಮುಖ್ಯವಾಗ್ತದೆ.
ಇದೇ ಬೇಂದ್ರೆಯ ತಾತ್ವಿಕತೆಯನ್ನ ರೂಪಿಸಿದಂತಹ ಇದೆ ಅಂತೇಳಿ ಅನ್ಕೋದಾಗಿದೆ. ಈ ಕಾರಣಕ್ಕಾಗಿ ಶ್ರೀ ಅಂತವರು ಪಾಶ್ಚಾತ್ಯ ಸಾಹಿತ್ಯದ ಟ್ರಾಜಿಡಿ ಕಲ್ಪನೆಯನ್ನ ಬಳಸಿಕೊಂಡು ರನ್ನನನ್ನ ನೋಡಲು ಬಯಸ್ತಾರೆ ಅವರು. ಆದ್ರೆ ಬೇಂದ್ರೆ ಅವರು ಅದನ್ನ ಇಷ್ಟಪಡಲ್ಲ. ನಾವು ತೆಗೆದುಕೊಂಡು ಬಂದು ಇಲ್ಲಿಯ ಸಾಹಿತ್ಯವನ್ನ ವಿಮರ್ಶೆ ಮಾಡುವ ಅವಶ್ಯಕತೆ ಇಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಈ ಕಾರಣಕ್ಕಾಗಿ ಬೇಂದ್ರೆ ವಿಮರ್ಶೆ ಒಂದು ರೀತಿಯಲ್ಲಿ ಅದ್ವೈತವಾದವನ್ನ ಒಪ್ಪಿಕೊಂಡಂತಹ ವಿಮರ್ಶೆಯಾಗಿ ನಮಗೆ ಕಾಣಿಸ್ಕೊಳ್ತದೆ. ಅದಕ್ಕೆ ಅವ್ರು ಹೇಳ್ತಾರೆ, ಭವಿ ಭಕ್ತ ಎಂಬ ಭೇದ ತಳ್ಳಿ ಆರ್ಯ ದ್ರಾವಿಡ ಹಾರುವ ವಲಯ ಗಂಡು ಹೆಣ್ಣು ಬಿಳಿಯ ಕರಿಯ ಹಿಂದೂ ಮ್ಲೇಚ್ಛ ಈ ದ್ವಂದ್ವ ದೃಷ್ಟಿಯ ದ್ವಂದ್ವ ಯುದ್ಧವನ್ನು ಬಿಟ್ಟು ಅನೇಕ ಮಾನವರಲ್ಲಿ ಏಕ ಮಾನವತೆಯನ್ನು ಕಂಡು ವ್ಯಕ್ತಿಯನ್ನು ಬಗ್ಗಿಸದೆ ಜೀವನವನ್ನು ಹಿಗ್ಗಿಸುವ ಹಾದಿ ಕಂಡುಕೊಳ್ಳಬೇಕಾಗಿದೆ. ತಾತ್ವಿಕತೆ ಇರುವಂಥದ್ದು. ಭವಿ ಭಕ್ತ ಅನ್ನುವಂಥದ್ದನ್ನು ಒಪ್ತಾ ಇಲ್ಲ, ಅವರು ಕೂಡ ಒಪ್ತಾ ಇಲ್ಲ. ಅವ್ರು ಅದಕ್ಕೆ ಒಂದು ಕಡೆ ಆರ್ಗ್ಯುಮೆಂಟ್ ಮಾಡ್ತಾರೆ, ಹೌದು ಮೀಮಾಂಸೆಯನ್ನು ನಾವು ನಿರಾಕರಿಸುವಂತ ಅಗತ್ಯತೆ ಇಲ್ಲ. ಕಾವ್ಯ ಮೀಮಾಂಸೆಗೆ ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಅನ್ನು ಕೊಟ್ಟಂತದ್ದು ದಕ್ಷಿಣಾತ್ಯರು. ಬರುವಂತ ದಂಡಿ ಆಗಿರ್ಬೋದು, ಭಾಮ ಆಗಿರ್ಬೋದು, ಇವ್ರು ಏನಿದಾರಲ್ಲ ಇವರು ದಕ್ಷಿಣ ಭಾರತದಿಂದಲೇ ಓದಂತವ್ರು ಇದ್ರು. ಆಲೋಚನೆಗಳು ಕೂಡ ಕಾವ್ಯ ಮೀಮಾಂಸೆಯಲ್ಲಿ ಇದಾವೆ ಅನ್ನುವಂಥದ್ದನ್ನ ಬೇಂದ್ರೆ ಅವರು ಒಪ್ಪಿಕೊಂಡಂತದ್ದು ಇತ್ತು ಅಂತೇಳಿ ರಿಜೆಕ್ಟ್ ಮಾಡಲಾರದೇನೆ ಅದನ್ನ ಅದರೊಳಗಡೆ ಇರುವಂತಹ ಗುಣಗ್ರಾಹ್ಯತನವನ್ನ, ಅದರಲ್ಲಿರುವಂತಹ ಸಮನ್ವಯತೆಯನ್ನ, ಅದರಲ್ಲಿರುವಂತಹ ನಮ್ಮತನವನ್ನ ಯಾವುದು ಪೂರೈಸ್ತದೋ, ಯಾವುದು ಅದನ್ನು ಕೊಡೋದಕ್ಕೆ ಸಾಧ್ಯ ಇದೆಯೋ ಅವೆಲ್ಲವುಗಳನ್ನು ಅವರು ತೆಗೆದುಕೊಂಡು ಮತ್ತೆ ಬರೋದು ಎಲ್ಲಿ ಅಂತಂದ್ರೆ ಅವರು ಕನ್ನಡತನಕ್ಕೇನೆ ಬರ್ತಾರೆ ಅನ್ನುವಂಥದ್ದು. ಹೊರಟಂತಹ ಅವರ ಅನ್ವೇಷಣೆ ಅದು ಭಾರತೀಯತೆಗೆ ಒಳಗಾಗುತ್ತೆ. ಆ ನಂತರ ಅದು ಕನ್ನಡತನಕ್ಕೆ ಬರುತ್ತೆ. ಆ ಕನ್ನಡತನವನ್ನು ಕೂಡ ಬಹಳ ಸಮೃದ್ಧವಾದಂತ ರೀತಿಯಲ್ಲಿ ಕಟ್ಟಿದಂಥದ್ದು ಯಾರು ಅಂತೇಳಿ ಮತ್ತೆ ಅವರನ್ನು ಪ್ರಶ್ನಿಸಿದಾಗ ಅಲ್ಲಿ ನಮಗೆ ಕೊಡುವಂತಹ ಉತ್ತರ, ಬರುವಂತಹ ಉತ್ತರ ಏನಿದೆ ಅಂದ್ರೆ ಜನ ಸಮುದಾಯಗಳಿಂದನೇ ಆ ಸಮೃದ್ಧತೆ ಅನ್ನುವಂಥದ್ದು ಬಂದಿದೆ ಅನ್ನುವಂಥದ್ದು. ಹೀಗಾಗಿ ಅವರ 4 ಗುರುಗಳನ್ನ ಬೇರೆ ಬೇರೆ ರೀತಿಯಿಂದ ಹೇಳ್ಬೋದು. ಅರವಿಂದರ್ ಅವರು ಗುರು ಆಗ್ತಾರೆ. ಅವರು ಬಹಳ ದೊಡ್ಡದಾದಂತ ಅಭಿಪ್ರಾಯವನ್ನ ಇಟ್ಕೊಂಡಂಥದ್ದು ಇತ್ತು. ಮತ್ತೆ ಅವ್ರ ಗಿಬ್ರಾನ್ ನಿಂದ, ಮತ್ತೆ ಶೇಕ್ಸ್ಪಿಯರ್ ನಿಂದ ಬಹುತೇಕ ಎಲ್ಲ ಪಾಶ್ಚಾತ್ಯ ಸಾಹಿತ್ಯದ ಓದು ಅವ್ರಿಗೆ ಇತ್ತು, ಚೆನ್ನಾಗಿತ್ತು ಬೇಂದ್ರೆ ಅವರಿಗೆ. ಆದ್ರೆ ಅವುಗಳ ಪ್ರಭಾವಕ್ಕೆ ಒಳಗಾಗಲಾರದೇನೆ ಅದನ್ನು ಓದನ್ನಾಗಿಸಿಕೊಂಡು ಅದನ್ನ ಕನ್ನಡಕ್ಕೆ ಹೇಗೆ ತರಬೇಕು ಅನ್ನುವಂತಹ ಪ್ರಯತ್ನವನ್ನ ಅಂತ ರೀತಿಯಲ್ಲಿ ಅವರು ಮಾಡಿದ್ರು ಅಂತೇಳಿ ಅನಿಸ್ತದೆ ನಮಗೆ. ಹಿಂಗಾಗಿ ಅಭಿಜಾತದ ಜೊತೆಗೇನೆ ಅದರ ಬದುಕನ್ನ, ಸಮುದಾಯಗಳ ಅನುಭವಗಳನ್ನೆಲ್ಲವನ್ನು ಕೂಡ ದಾಖಲಿಸುವಂತಹ ಒಂದು ಬಹಳ ದೊಡ್ಡ ಪ್ರಯತ್ನವನ್ನ ನವೋದಯ ಸಂದರ್ಭದಲ್ಲಿ ಬೇಂದ್ರೆ ಅವರು ಮಾಡಿದ್ರು ಅನ್ನುವಂಥದ್ದು. ಅದಕ್ಕೆ ಯಾರ್ಯಾರು ತಮ್ಮ ವಿಮರ್ಶೆಗೆ ಪ್ರೇರಕರು ಅನ್ನುವಂಥದ್ದನ್ನು ಕೂಡ ಅವರು ಹೇಳ್ತಾ ಹೋಗ್ತಾರೆ. ಜೀವನದ ಲೋಲಕದಲ್ಲಿ ಕಿರಣದಂತೆ ಸೇರಿದ್ದಾನೆ, ಮಜ್ಜನ ಮಾಡಿಸಿ ಎರೆದು ತೊಟ್ಟಿಲ ನಿದ್ರೆಯಲ್ಲಿಯೇ ಕನಸಿನ ಆಕಾಶಕ್ಕೆ ಎತ್ತೆತ್ತಿ ಒಯ್ದಿದ್ದಾನೆ. ಬೆಳಕು ಬರೀ ಬೆಳಕಾಗದೆ ಸಾಲದು, ಅದಕ್ಕೆ ತಮ್ಮ ಬಣ್ಣ ಬರದಿದ್ದರೆ ಕಣ್ಣಿಗೆ ಅಸಹ್ಯ. ಶ್ರೀ ಅರವಿಂದರಂತ ಜ್ಞಾನಪಿಂಡ, ಶ್ರೀ ರವೀಂದ್ರರ ಕಲಾಪಿಂಡ ಕೂಡಿ ಅದ್ವೈತ ಸಾಧಿಸಿದರೆ ಕನ್ನಡಕ್ಕೆ ಬೇಕಾಗುವುದು ಪಿಂಡವಾದೀತು. ಅಂದ್ರೆ ಯಾವುದೇ ಬರ್ಲಿ, ಎಲ್ಲಿಂದನೇ ಸ್ವೀಕರಿಸಲಿ, ಅದು ಅವ್ರು ಬಹಳ ಮುಖ್ಯವಾಗಿ ಅವ್ರಿಗೆ ಆಗಬೇಕಾಗಿರುವಂತದ್ದು ಏನಂದ್ರೆ ಅದು ಕನ್ನಡಕ್ಕೆ ಬರಬೇಕು, ಹೊಂದಿರಬೇಕು, ಕನ್ನಡಕ್ಕೆ ಒಗ್ಗುವಂತದ್ದಾಗಿರ್ಬೇಕು. ಆ ಕಾರಣಕ್ಕಾಗಿನೇ ಅವ್ರು ಹೇಳುವಂತದ್ದು ಏನಂದ್ರೆ ಶರೀಫನಂತಹ ಕಾವ್ಯವನ್ನ ನಾವು ರಚನೆ ಮಾಡಬೇಕಾಗಿದೆ ಅನ್ನುವಂಥದ್ದು. ಅದಕ್ಕೆ ನಮಗೆ ಈಗ ಬೇಕಾಗಿರೋದು ಅಷ್ಟಾದಶ ವರ್ಣನಾದ ಚಕೋರ ಜಾತಕಗಳ ಸಮಯದ ಕವಿಗಳಲ್ಲ, ವಿಚಾರ ಮೂಢ ವಿಚಾರಗಳನ್ನು ತಾಳಲಯಕ್ಕೆ ಹಾಡುವ ಕವಿಗಳಲ್ಲ. ನಮಗೆ ಬೇಕಾದವರು ಋಷಿ ಕವಿಗಳು, ಇಲ್ಲಿ ವಚನಕಾರರು, ದಾಸರು ಪ್ರಾರಂಭದ ಪ್ರಯತ್ನವನ್ನು ಮಾಡಿರುವರು. ಅವರ ಹಾದಿ ನಾವು ಹಿಡಿಯಬೇಕು ಅನ್ನುವಂತಹ ಮಾತನ್ನ ಹೇಳ್ತಾ ಹೋಗುವಂಥದ್ದು. ಎಲ್ಲವನ್ನೂ ಜೀರ್ಣಿಸಿಕೊಂಡಂತಹ ಮನಸ್ಥಿತಿ, ಮನೋಧರ್ಮವಾಗಿ ನಮಗೆ ಬೇಂದ್ರೆ ಅವರು ಕಾಣಿಸ್ತಾ ಇರುವಂತ. ಅದನ್ನೇ ಅನಂತಮೂರ್ತಿ ಅವರು ಬೇಂದ್ರೆ ಅವರ ಬಗ್ಗೆ ಹೇಳೋದು ಪಚನಾಗ್ನಿ ಅನ್ನುವಂತಹ ಪದವನ್ನ ಅವರು ಬಳಸ್ತಾರೆ.
ಅಂದ್ರೆ ಶೂದ್ರ ಜಾನಪದವನ್ನ, ಆರ್ಷ ವೇದವನ್ನ, ಐರೋಪ ತತ್ವಜ್ಞಾನವನ್ನ, ಕನ್ನಡದ ಕಾವ್ಯ, ಹಿಂದೂ ಅನ್ನ, ಈ ಭೂಪ್ರದೇಶದ ಎಲ್ಲವನ್ನೂ ಕೂಡ ಮಾಡಿಕೊಂಡಿರುವಂತಹ ರೀತಿ ಏನಿದೆಯಲ್ಲ, ಅದು ಬಹಳ ದೊಡ್ಡದಾದಂತಹ ರೀತಿಯಲ್ಲಿ ಕನ್ನಡದಲ್ಲಿ ಇದೆ ಅನ್ನುವಂಥದ್ದು. ಅದನ್ನ ನಾವು ಗುರುತಿಸೋದರ ಕಡೆ ಹೆಚ್ಚು ಗಮನವನ್ನ ಕೊಟ್ಟಿಲ್ಲ ಅನ್ನುವಂಥದ್ದು. ಈ ದೃಷ್ಟಿಯಿಂದ ಅವರು ಕನ್ನಡದ ಬಗ್ಗೆ ಮಾಡಿದಂತಹ ಕೆಲಸ, ಮರಾಠಿಯನ್ನೂ ಕೂಡ ಅವರು ತುಂಬಾನೇ ಪ್ರಭಾವಿತರಾಗಿದ್ರು. ಮನೆ ಮಾತೆ ಮರಾಠಿ ಆಗಿತ್ತು. ಹಿಂಗಾಗಿ ಅದನ್ನ ಅನ್ಯ ಅಂತೇಳಿ ಏನು ಬೇಂದ್ರೆ ಅವರು ಭಾವಿಸಿರ್ಲಿಲ್ಲ. ಸರ್ಕಾರಿ ಪಂಥಗಳು, ಅಲ್ಲಿಯ ನಾಥ ಪಂಥದ್ದು, ಅವೆಲ್ಲವುಗಳ ಗಾಢವಾದಂತಹ ಪ್ರಭಾವಗಳನ್ನ ಅವರು ಜೀರ್ಣಿಸ್ಕೊಂಡಿದ್ರು. ಏನಂದ್ರೆ ಕನ್ನಡದ ಬಗ್ಗೆ, ಅದರ ಬಗ್ಗೆನೂ ಒಂದು ವೀರ ನಿಷ್ಠತೆಯನ್ನ ಹೊಂದಿರಬೇಕು ಅನ್ನುವಂಥ ಅಭಿಪ್ರಾಯವನ್ನ ಹೇಳಿದ್ರು ಅನ್ನುವಂಥದ್ದು. ಯಾವುದನ್ನು ಬಳಸಿದರೇನು, ಆಹಾರವನ್ನು ಹೊರಗಿನಿಂದ ತಕ್ಕೊಳ್ಳಬಹುದು, ಪಾಚನ ಶಕ್ತಿಯನ್ನು, ದೀಪಕ ಶಕ್ತಿಯನ್ನು, ವೀರ್ಯವನ್ನು ಇನ್ನೊಬ್ಬರಿಂದ ಕಡತರಲಾದೀತೆ, ಕನ್ನಡಕ್ಕೆ ಕನ್ನಡದ ಕಳೆ ಇರಬೇಕು ಅಭಿಪ್ರಾಯವನ್ನ, ವಿಮರ್ಶಾ ಒಂದು ದೃಷ್ಟಿಕೋನವನ್ನ, ಅವ್ರಿಗೆ ವಿಮರ್ಶೆ ಅಲ್ಲದೆ ಇರಬಹುದು. ಅದು ಓದುಗರಾಗಿ, ಸಾಹಿತ್ಯ ಪ್ರಿಯರಾಗಿ ನಾವು ನೋಡೋ ಕಾಲಕ್ಕೆ ಅನಿಸ್ತದೆ ಅಲ್ಲಿರುವಂತ ದೊಡ್ಡ ಒಂದು ಗ್ಯಾಪ್ ಅನ್ನ, ನವೋದಯ ಸಂದರ್ಭದಲ್ಲಿದ್ದಂತಹ ಈ ಗ್ಯಾಪ್ ಅನ್ನ, ಆ ಗೈರು ಹಾಜರಿಗಳನ್ನೆಲ್ಲ ಬೇಂದ್ರೆ ಅವರು ಬಹಳ ಪ್ರಾಮಾಣಿಕವಾದಂತಹ ರೀತಿಯಲ್ಲಿ ಒಬ್ಬ ವೈದಿಕರ ಆಗಿ ಹುಟ್ಟಿದ್ರು ಅದನ್ನ ತುಂಬುತ್ತಾ ಹೋಗುವಂತ ಕ್ರಮ ಇದೆಯಲ್ಲ, ಅದು ಬಹಳ ವಿಶೇಷವಾದಂತ ರೀತಿಯಲ್ಲಿ. ಅದಕ್ಕೆ ಲಂಕೇಶ್ವರ ಅವರು ಬೇಂದ್ರೆ ಅವರ ಬಗ್ಗೆ ಒಂದು ಮಾತನ್ನ ಹೇಳ್ತಾರೆ. ನನಗೆ ಬಹಳಷ್ಟು ಕಾಡಿದ್ದು ಬೇಂದ್ರೆ ಅವರಲ್ಲಂದ್ರೆ ಅವರ ಸ್ಥಳೀಯತೆ, ಅವರ ಸ್ವಂತಿಕೆ ಮತ್ತು ಸೂಕ್ಷ್ಮಜ್ಞತೆ ಅಂತೇಳಿ ಹೇಳ್ತಾರೆ. ಈ ಮೂರು ಇದಂತದ್ದಿತ್ತು. ನಾವು ಒಂದು ಕಾಲಕ್ಕೆ ಕವಿ ಅನ್ನೋ ರೀತಿಯಲ್ಲಿನೇ ನಾವು ಗೋಕಾಕರಂತವ್ರನ್ನ ಅವ್ರನ್ನ ಒಪ್ಕೊಂಡಿರ್ಲಿಲ್ಲ. ಆ ಭಾಗದ ಕೆಲವೊಬ್ಬರನ್ನ ನೋಡಿದಾಗ, ಅವರ ಜೋಗಿ ಪದ್ಯವನ್ನ ಓದಿದಾಗ ನಮ್ಗೆ ಅನಿಸ್ತದೆ, ಯಾವ ಯುರೋಪ್ ಖಂಡದಲ್ಲಿ ಇಂಗ್ಲಿಷಿಗೆ ಇದನ್ನ ಟ್ರಾನ್ಸ್ಲೇಷನ್ ಮಾಡಕ್ ಸಾಧ್ಯನೇ ಇಲ್ಲ, ಇಂಗ್ಲಿಷ್ ಅವ್ರಿಗೆ ಇದು ಅರ್ಥನೂ ಆಗಲ್ಲ. ಕನ್ನಡ ಅನ್ನುವಂಥದ್ದು ನಮಗೆ ಜಾಗತಿಕ ಭಾಷೆನೇ ಹೌದದು. ಅದನ್ನ ನಾವು ಸ್ಥಳೀಯತೆ ಅನ್ನುವಂಥದ್ದಿಲ್ಲ. ಬೇಂದ್ರೆ ಅವರು ಮಾಡಿದಂಥದ್ದು ಏನಂದ್ರೆ ತಮ್ಮ ವಿಮರ್ಶೆ ಮೂಲಕ ದೊಡ್ಡದಾದಂತ ಒಂದು ಸ್ಪೇಸ್ ಅನ್ನ ಕಲ್ಪಿಸಿಕೊಟ್ರು ಅನ್ನುವಂತ ಮಾತನ್ನ ಹೇಳ್ಬೇಕಾಗುತ್ತೆ. ನಾಗ್ಲಿ ಮತ್ತೊಂದು ಮಾತನ್ನ ಹೇಳಿದ್ದೆ, ಹೊಸಗನ್ನಡದ ಬಗ್ಗೆ ಹೆಚ್ಚು ಅವರು ವಿಮರ್ಶೆಗಳನ್ನ ಮಾಡಿಲ್ಲ ಅನ್ನುವಂಥದ್ದು. ಹಳಗನ್ನಡ ಪ್ರಾಚೀನ ಸಾಹಿತ್ಯದ ಬಗ್ಗೆ ತುಂಬಾ ವರ್ಕ್ ಅನ್ನ ಮಾಡಿದ್ದಾರೆ. ಇಡೀ ಕನ್ನಡದಲ್ಲಿ ಬಂದಂತ ಪಯೋನಿಯರ್ಸ್, ನಾವ್ ಯಾರ್ಯಾರನ್ನ ಇವತ್ತು ಪ್ರಾತಸ್ಮರಣೀಯರು ಅಂತೀವಲ್ಲ, ಅವ್ರ ಬಗ್ಗೆ ಎಲ್ಲರ ಬಗ್ಗೆನೂ ಕೂಡ ಅವ್ರಿಗೆ ಅತ್ಯಂತ ಪ್ರಿಯವಾದಂತ ಲಕ್ಷ್ಮೀಶ, ರತ್ನಾಕರ ವರ್ಣಿ ಇದ್ದಾರೆ, ಕುಮಾರವ್ಯಾಸ ಇದ್ದಾನೆ, ಇವರೆಲ್ಲರ ಬಗ್ಗೆನೂ ಕೂಡ ಸಾಹಿತ್ಯದ ವಿಮರ್ಶೆಯನ್ನ ಅವ್ರು ಮಾಡಿದ್ದಾರೆ. ಆಧುನಿಕ ಕವಿತೆಗಳ ಬಗ್ಗೆನೂ ಕೂಡ ಅವರು ಒಂದಿಷ್ಟು ಅಭಿಪ್ರಾಯಗಳನ್ನ ಮಂಡಿಸ್ತಾರೆ. ಹಸುಮಕ್ಕಳಂತಾಡುವುದು, ನಗುವುದು, ಉದಾರ ಸತ್ವದ ವಿಶಾಲ ಸಹಾನುಭೂತಿಯಿಂದ ಒಮ್ಮೊಮ್ಮೆ ಹಿಗ್ಗುವುದು, ತಗ್ಗುವುದು ಅಂತೇಳಿ ಅವ್ರು ಬಳಸ್ತಾರೆ. ಕೆಲವೊಂದು ಮಾನದಂಡಗಳನ್ನ ಇಟ್ಟುಕೊಂಡು, ಮೀಮಾಂಸೆ ಆಗಿರ್ಬೋದು, ವಿಮರ್ಶಾ ಮಾನದಂಡಗಳನ್ನ ಇಟ್ಕೊಂಡು ಅವರೇ ಒಂದು ಪಟ್ಟಿಯನ್ನ ಕೊಡ್ತಾರೆ. ದೋಷಗಳು ಅನ್ನುವಂತಹ ಒಂದು ಲೇಖನದಲ್ಲಿ ಅದನ್ನ ಚರ್ಚೆ ಮಾಡ್ತಾ ಹೋಗ್ತಾರೆ. ಕನ್ನಡ ಸಾಹಿತ್ಯದ ದೋಷಗಳು ಯಾವ ರೀತಿಯಾಗಿದ್ದಾವೆ ಅನ್ನುವಂಥದ್ದನ್ನ ಲಿಸ್ಟ್ ಕೊಡ್ತಾರೆ. ಅವರು ಒಂದು 9 ಅವರ ದೋಷಗಳನ್ನ, ಮಿತಿಗಳನ್ನ ಬೇಂದ್ರೆ ಅವರು ಗುರುತಿಸ್ತಾ ಹೋಗ್ತಾರೆ. ಅಂತಂದ್ರೆ ಈ ದೋಷಗಳಿಗೆ ಅವರು ಉದಾಹರಣೆ ಕೊಡುವಂಥದ್ದು ತಮ್ಮ ಕವಿತೆಗಳನ್ನೇ ಅಂತ ಕೊಡದೇ ಇಲ್ಲ ಅನ್ನುವಂಥದ್ದು. ಉದಾಹರಣೆಯಾಗಿ ಛಂದಸ್ಸಿನ ನಾವೀನ್ಯತೆಯೊಡನೆ ವೃತ್ತದ ವಿಕ್ಷಿಪ್ತತೆ, ಅತಿಪ್ಲೂತತೆಯು, ಸರಳ ರಗಳೆ ಮೊದಲಾದವುಗಳಲ್ಲಿ ಕಂಡು ಬರುವುದು ಕವಿತೆಯಲ್ಲಿ ಅಂತೇಳಿ ಹೇಳ್ತಾರೆ. ಪ್ಲೂತ, ಬಹಳ ದೀರ್ಘವಾದಂತ ಪ್ಲೂತ ಇದೆ. ಹಿಂದಿನ ಕಾವ್ಯಗಳಲ್ಲಿ ಈ ದೋಷಗಳು ಕಾಣಿಸ್ತಾ ಇರ್ಲಿಲ್ಲ ಅಂತಂದ್ರೆ ಮೀಮಾಂಸೆಯ ಒಂದು ಚೌಕಟ್ಟು ಅದಕ್ಕಿತ್ತು, ಒಂದು ನೆರವು ಇತ್ತು ಪ್ರಾಚೀನ ಕಾವ್ಯಗಳಿಗೆ. ಕನ್ನಡ ಸಾಹಿತ್ಯಕ್ಕೆ ಯಾವ ಮೀಮಾಂಸೆಯ ನೆರವೂ ಇರಲಾರದ ಕಾರಣಕ್ಕಾಗಿ ಅನೇಕ ದೋಷಗಳಲ್ಲಿ ಕಂಡು ಬರ್ತಾ ಇದ್ದಾವೆ ಅನ್ನುವಂಥದ್ದು. ಅದರಲ್ಲಿ ಕೆಲವೊಂದನ್ನ ನಾನಿಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀನಿ. ಭಾವದ ಅತಿ ಸಾಮಾನ್ಯತೆ ಅಥವಾ ಅರ್ಥಗರ್ಭಿತತೆಯ ಇನ್ನೊಂದು ದೋಷ ಹೊಸಗನ್ನಡ ಕಾವ್ಯಗಳಲ್ಲಿ ಇದೆ ಅಂತೇಳಿ ಅವರು ಹೇಳ್ತಾರೆ. ನನ್ನ ಸೀಮೋಲ್ಲಂಘನ ಹಾಗೂ ಸಚ್ಚಿದಾನಂದ ಕ್ರಮ ಅನ್ನುವಂಥ ಕವಿತೆನೂ ಮತ್ತು ಸೀಮೋಲ್ಲಂಘನ ಇವೆರಡೂ ಕೂಡ ಅಥವಾ ಅರ್ಥಗರ್ಭಿತತೆ ಇನ್ನೊಂದು ದೋಷ ಅಂತೇಳಿ ಕೂಡ ಹೇಳ್ತಾ ಇರುವಂತದ್ದು. ಮೂರನೇದು, ಅಲಂಕಾರದೊಳಗಿನ ಅತಿ ಸಂಕರ ಸಂಸೃಷ್ಟಿಗಳು ಭಾವವನ್ನು ಅಚ್ಚೊತ್ತಿದಂತೆ ಮೂಡಿಸಲಾರವು.
ಆಹಾ ಸ್ವಾತಂತ್ರ್ಯ ದೇವಿ ಅನ್ನುವಂಥದ್ದನ್ನು ಕೊಡ್ತಾರೆ. ಮತ್ತೆ ಧ್ವನಿ ಅತಿ ವ್ಯಾಪ್ತಿ ಅಥವಾ ಅತಿ ಸಂಕೋಚದ ಮೂಲಕ ಕವನದ ಪ್ರಭಾವ ಕುಗ್ಗುವುದು ಹೊಸಗನ್ನಡ ಕವಿತೆಗಳಲ್ಲಿ ಅಂತ ಹೇಳ್ತಾರೆ. ಅದಕ್ಕೆ ಅವರು ಕೊಟ್ಕೊಳ್ಳುವಂತ ಉದಾಹರಣೆ ಪ್ರೀತಿ ಅನ್ನುವಂತ ಕವಿತೆಯನ್ನ ಅವರು ಉದಾಹರಣೆಯಾಗಿ ಕೊಡ್ತಾ ಹೋಗ್ತಾರೆ. ಅವನು ಮೀರಿ ಕವಿತೆ ಬೆಳೆದರೆ ಅದೂ ದೋಷವೇ ಉದಾಹರಣೆ ಕೊಟ್ಕೊಳ್ಳೋದೇನು ಗಿಳಿ ಪಂಜರದೊಳಿಲ್ಲ ಅನ್ನುವಂತಹ ಒಂದು ಕವಿತೆಯನ್ನೇ ಕೊಡ್ತಾ ಹೋಗ್ತಾರೆ ಅನ್ನುವಂಥ. ಅಂದ್ರೆ ಬೇಂದ್ರೆ ಅವರು ಬರೀ ಬೇರೆಯವರ ಸಾಹಿತ್ಯವನ್ನೆಲ್ಲ ಸ್ವತಃ ತಮ್ಮ ಕಾವ್ಯಗಳನ್ನ ಸಾಹಿತ್ಯವನ್ನು ಕೂಡ ಅವರು ವಿಮರ್ಶಾ ದೃಷ್ಟಿಕೋನದಿಂದ ನೋಡಿದರು ಅನ್ನುವಂಥದ್ದು ನಮಗೆ ಇದ್ರ ಮೂಲಕ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಅನ್ನುವಂಥದ್ದು. ಇದು ವಿಶೇಷ. ಸಾಹಿತ್ಯವನ್ನು ವಿಮರ್ಶೆ ಮಾಡೋ ಕಾಲಕ್ಕೆ ಇನ್ನೊಬ್ಬರ ಲಿಟರೇಚರ್ ಬಗ್ಗೆನೇ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಆದ್ರೆ ಬೇಂದ್ರೆ ಅವರು ಏಕಕಾಲಕ್ಕೆ ಕೂಡ ಅವರ ಕವಿತೆಗಳನ್ನ ಬರೆದಂಥದ್ದು. ಅದಕ್ಕೆ ಎಷ್ಟೋ ಸರ್ತಿ ಹೇಳ್ತಾ ಇರುವಂತದ್ದು ಅವರ ಕವಿತೆಗಳಿಗೆ ಪೂರಕವಾದಂತ ರೀತಿಯಲ್ಲೇನೆ ಅವರು ವಿಮರ್ಶೆಗಳನ್ನು ಮಾಡಿಕೊಂಡಿದ್ದಾರೆ. ರೀತಿಯಲ್ಲಿ ಯೋಚನೆಗಳೆಲ್ಲವೂ ಕೂಡ ಇಲ್ಲಿ ಆಯಿ ಆನಂತರ ಕವಿತೆಗಳು ಕೂಡ ರಚನೆ ಆದಂತ ಸಂದರ್ಭಗಳಿದಾವೆ ಅನ್ನುವಂಥದ್ದು. ಈ ದೃಷ್ಟಿಯಿಂದ ನೋಡಿದಾಗ ಬೇಂದ್ರೆ ಅವರು ಮಾಡಿದಂತಹ ಕೆಲಸ ಏನಿದೆಯಲ್ಲ ಅದು ಪಾಶ್ಚಾತ್ಯರಿಂದ ಪ್ರೇರಿತರಾಗಿದ್ರು, ಅಲ್ಲಿಯ ವಿವೇಚನೆಗಳನ್ನ ನಮಗೆ ಇಲ್ಲಿ ತಂದರೂ ಕೂಡ ಎಲ್ಲವೂ ಕೂಡ ಅವ್ರಿಗೆ ಬಹಳ ಮುಖ್ಯವಾಗಿ ಕಾಣಿಸ್ಕೊಳ್ತಾ ಇದ್ದೇನೆಂದ್ರೆ ದೇಸೀಯತೆ ಅನ್ನುವಂಥದ್ದು, ಸ್ಥಳೀಯತೆ ಅನ್ನುವಂಥದ್ದು. ಈ ಸ್ಥಳೀಯತೆಯನ್ನ ಮರುರೂಪಿಸುವಂತಹ ಪ್ರಯತ್ನವನ್ನ ವಾದಂತಹ ರೀತಿಯಲ್ಲಿ ನವೋದಯ ಸಂದರ್ಭದಲ್ಲಿ ಬೇಂದ್ರೆ ಅವರು ಮಾಡಿದ್ರು ಅನ್ನುವಂಥದ್ದು. ಅವರು ಒಂದು ಯುಗ ಬಹಳ ಮುಖ್ಯವಾದಂತಹ ಯುಗ ಪ್ರವರ್ತಕರಾಗಿ ವಿಮರ್ಶೆ ಒಳಗಡೆ ಇರ್ಲಿಕ್ಕಿಲ್ಲ, ಕಾಣಿಸ್ಕೊಳ್ಳಿಕ್ಕಿಲ್ಲ ಅಥವಾ ನಾವು ಗುರುತಿಸ್ತಿರ್ಲಿಕ್ಕಿಲ್ಲ. ಆದ್ರೆ ಅವ್ರು ಕೊಟ್ಟಂತಹ ಈ ಪ್ರಾದೇಶಿಕತೆ ಇದೆಯಲ್ಲ ಗಳನ್ನ ವಿಮರ್ಶಾ ಮಾನದಂಡಗಳಿಗೆ ತರೋದಿದೆಯಲ್ಲ ಇದು ಬಹಳ ಪ್ರಧಾನವಾದಂತಹ ಒಂದು ಚರ್ಚೆ ಆಗ್ಬೇಕಾಗಿದೆ ಅಂತ ಹೇಳಿ ನಾನು ಭಾವಿಸಿಕೊಂಡಿರುವಂಥದ್ದು. ಈ ದೃಷ್ಟಿಯಿಂದ ವಿಮರ್ಶೆಯ ನೆಲೆಗಳನ್ನ ಅವ್ರ ವಿಶ್ವಾತ್ಮಕ ನೆಲೆ, ಇನ್ನೊಂದು ಅವರ ಬಹುತ್ವದ ನೆಲೆ ಅನ್ನುವಂಥದ್ದು, ಇನ್ನೊಂದು ಸ್ಥಳೀಯ ನೆಲೆ, ಸ್ಥಳೀಯತೆಯ ನೆಲೆ ಅನ್ನುವಂಥದ್ದು. ಇದ್ರೊಳಗಡೆ ಭಾಷೆಗಳು ಕೂಡ ಬಂದು ಸೇರ್ತವೆ. ಈ ಭಾಷೆ ಒಳಗಡೆ ಅವ್ರು ಬೆಂಗಾಲಿಯನ್ನ ನೋಡಿರುವಂಥದ್ದು, ಮರಾಠಿಯನ್ನ ನೋಡಿರುವಂಥದ್ದು, ಕನ್ನಡದ ಬೇರೆ ಬೇರೆ ಕೊಡವ ತೊದಗ ಇವುಗಳನ್ನು ಕೂಡ ಚರ್ಚೆ ಮಾಡ್ತಾರೆ ಅವರು. ಕನ್ನಡ ಅಂದ ತಕ್ಷಣ ಧಾರವಾಡ ಕನ್ನಡ, ಮೈಸೂರು ಕನ್ನಡ ಇವುಗಳನ್ನಷ್ಟೇ ಅಲ್ಲ ಅವರು ಹೇಳ್ತಾ ಇರುವಂಥದ್ದು. ಅವ್ರು ಹೇಳ್ತಾ ಇರುವಂಥದ್ದು ಇಡೀ ಕರ್ನಾಟಕದಲ್ಲಿ ಬಳಕೆ ಆಗ್ತಾ ಇರುವಂತಹ ಎಲ್ಲ ಭಾಷೆಗಳು ಕೂಡ ಹೇಗೆ ನಮ್ಮ ವಿಮರ್ಶೆಗೆ ಮತ್ತೆ ನಮ್ಮ ಸಾಹಿತ್ಯದೊಳಗೆ ಪ್ರವೇಶಿಸಬೇಕಾಗಿದೆ ಅನ್ನುವಂತಹ ಒಂದು ಆಲೋಚನೆಯನ್ನ ನಾವು ವಿಮರ್ಶಾ ಲೇಖನಗಳ ಮೂಲಕ ನಾವು ಕಾಣೋದಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ಅನಿಸ್ತದೆ. ಈ ದೃಷ್ಟಿಯಿಂದ ಬೇಂದ್ರೆ ಅವರ ಆಲೋಚನೆಗಳು ಬರೀ ಮೀಮಾಂಸೆಯ ದೃಷ್ಟಿಕೋನದಿಂದ ನೋಡೋದಕ್ಕೆ ನಮಗೆ ಸಾಧ್ಯವಾಗಲ್ಲ. ಅದರ ಪ್ರಭಾವ ಇರ್ಬೋದು, ಪಾಶ್ಚಾತ್ಯರ ಪ್ರಭಾವ ಇರ್ಬೋದು, ಮೀಮಾಂಸೆಯ ಪ್ರಭಾವ ಇರ್ಬೋದು, ದಾಸರು ಮತ್ತೆ ಭಕ್ತ ಕವಿಗಳ ಎಲ್ಲರ ಪ್ರಭಾವಗಳ ಜೊತೆಗೇನೆ ಸಮುದಾಯಗಳ ಪಾಠಗಳು ಕೂಡ ಅವರ ವಿಮರ್ಶೆಗೆ ಒಂದು ಒತ್ತಾಸೆಯಾಗಿದ್ದು ಪ್ರಭಾವವನ್ನು ಬೀರಿದ್ವು ಅಂತೇಳಿ ನಾನು ಆಲೋಚನೆ ಮಾಡಿರುವಂಥದ್ದು. ಇದರ ಮುಂದಿನ ಆಲೋಚನೆಗಳನ್ನ ನಾವು ಮತ್ತೆ ಚರ್ಚೆ ಮಾಡುವುದು ಅಂತೇಳಿ ಭಾವಿಸ್ತಾ ನನ್ನ ಅಭಿಪ್ರಾಯಗಳನ್ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಸಂವಾದಕ್ಕೆ ಅವಕಾಶ ಇದ್ದೇ ಇದೆ. ಡಾಕ್ಟರ್ ವೆಂಕಟಗಿರಿ ದ್ರವಾಯಿ ಅವರಿಗೆ ಇಲ್ಲಿವರೆಗೆ ಬೇಂದ್ರೆಯವರ ವಿಮರ್ಶಾ ಮಾದರಿಗಳು ಎಂಬ ವಿಷಯದ ಕುರಿತು ವೆಂಕಟಗಿರಿ ದ್ರವಾಯಿ ಅವರು ಮಾತನಾಡಿದರು. ವಿಮರ್ಶೆ ಹೇಗೆ ಭಿನ್ನವಾಗಿ ನಿಲ್ಲುತ್ತದೆ, ನಾಡಿನ ಕವಿಗಳಿಗಿಂತ ವಿಮರ್ಶಕರಿಗಿಂತ ಚಿಂತಕರಿಗಿಂತ ಹೇಗೆ ಅವರು ಕಾಣಿಸುತ್ತಾರೆ, ಹೇಗೆ ಅವರ ವಿಮರ್ಶೆಯಲ್ಲಿ ಸ್ಥಳೀಯತೆ ಪ್ರಾಧಾನ್ಯತೆಗೆ ಬರುತ್ತದೆ, ಪಾಶ್ಚಾತ್ಯ ವಿಮರ್ಶಾ ಸಿದ್ಧಾಂತಕ್ಕೆ ಮತ್ತು ಚಿಂತನೆಗಳಿಗೆ ನೀಡಿಲ್ಲ ಇತ್ಯಾದಿ ವಿಷಯದ ಬಗ್ಗೆ ಅವರು ಬಹಳ ಮಾರ್ಮಿಕವಾಗಿ ಮಾತನಾಡಿದರು. ಚರ್ಚೆಯನ್ನ ಸಂವಾದವನ್ನ ನಡೆಸುವ ಪೂರ್ವದಲ್ಲಿ ನಾನು ಒಂದು ಸಣ್ಣ ವಿಷಯವನ್ನ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ. ಮಾತಿಗೆ ಪೂರಕವಾಗಿ ಈ ಪಾಶ್ಚಾತ್ಯ ವಿಮರ್ಶಾ ಮಾನದಂಡಗಳನ್ನ ಬಳಸಿದ್ರೆ, ಕಥೆಯನ್ನ ಓದಿದ್ರೆ ಅಥವಾ ಪಾಶ್ಚಾತ್ಯ ವಿಮರ್ಶಾ ಪರಿಭಾಷೆಯನ್ನ ಬಳಸದಿದ್ರೆ ಸಾಧ್ಯವೇ ಇಲ್ಲ ಭ್ರಮೆಯನ್ನ ಕನ್ನಡದಲ್ಲಿ ಹುಟ್ಟು ಹಾಕಲಾಗಿದೆ. ಈ ಭ್ರಮೆ ಕನ್ನಡದಲ್ಲಿ ಮಾತ್ರ ಇಲ್ಲ, ಅದು ತೆಲುಗಿನಲ್ಲಿದೆ, ತಮಿಳಿನಲ್ಲಿದೆ, ಹಿಂದಿಯಲ್ಲಿದೆ, ಬಹುತೇಕ ಭಾರತೀಯ ಎಲ್ಲಾ ಭಾಷೆಗಳಲ್ಲೂ ಇದೆ.
ಭ್ರಮೆಯನ್ನ ಹುಟ್ಟಿ ಹಾಕಿದವರು ಯಾರು ಅಂತಂದ್ರೆ ಇಂಗ್ಲಿಷ್ ಬಂದವರು. ಮೂಲಭೂತವಾಗಿ ಒಬ್ಬ ಇಂಗ್ಲಿಷ್ ಪ್ರಾಧ್ಯಾಪಕ ಆಗಿಯೂ ಕೂಡ ಈ ಮಾತನ್ನ ಹೇಳ್ತಾ ಇದ್ದೇನೆ. ಇಂಗ್ಲಿಷ್ ಪ್ರಾಧ್ಯಾಪಕರು ಭಾರತೀಯ ಎಲ್ಲಾ ಭಾಷೆಗಳಲ್ಲಿ ಕಳೆದ 100 ವರ್ಷಗಳಿಂದ ಮಾಡಿದ್ದಾರೆ. ಅವರ ಬಗ್ಗೆ ಆ ಕಾರಣಕ್ಕಾಗಿ ಅವರ ಬಗ್ಗೆ ನಮಗೆ ಗೌರವ ಇರಬೇಕು. ಆದ್ರೆ ಈ ಭ್ರಮೆಯನ್ನು ಕೂಡ ಅವರ ಪಾತ್ರ ಇದೆ ಅಂತ ನನಗೆ ವೈಯಕ್ತಿಕವಾಗಿ ಎಲ್ಲಾ ಪ್ರಾದೇಶಿಕ ಭಾಷೆಗಳಲ್ಲಿ, ಚಿಂತಕರಲ್ಲಿ, ವಿಮರ್ಶಕರಲ್ಲಿ ಒಂದು ರೀತಿಯ ಈ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಹುಟ್ಟು ಹಾಕಲು ಇಂಥ ಒಂದು ಚಿಂತನ ಕ್ರಮ ದಾರಿ ಮಾಡಿಕೊಟ್ಟಿದೆ ಅನಿಸ್ತದೆ. ವಾಸ್ತವತೆ ಎಂದು ಹೇಳುವಲ್ಲಿ ದೊಡ್ಡ ಸಾಂಸ್ಕೃತಿಕ ರಾಜಕಾರಣವೂ ಕೂಡ ಇದೆ. ಇಟ್ ಇಸ್ ಓನ್ಲಿ ಎನ್ ಇಲ್ಯೂಷನ್. ಇದು ಕೇವಲ ಭ್ರಮೆ. ಕನ್ನಡದ ಒಂದು ಪಠ್ಯವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ, ಕನ್ನಡದ ಒಂದು ನಾಟಕವನ್ನ, ಕಾದಂಬರಿಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮಗೆ ಪಾಶ್ಚಾತ್ಯ ವಿಮರ್ಶಾ ಮಾನದಂಡಗಳ ಸಹಾಯ ಬೇಕಾಗಿಲ್ಲ. ಆ ತಿಳಿಯುವ ಅರಿವು ನಮ್ಮಲ್ಲಿ ನಮ್ಮ ಕೃತಿಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗ್ಬಹುದು. ಆದ್ರೆ ಅವೇ ಮುಖ್ಯ ಅಂತ ನನಗೆ ಅನ್ಸುದಿಲ್ಲ. ನಮ್ಮ ಸಾಹಿತ್ಯ ಓದಲು ನಮ್ಮ ಮಾನದಂಡಗಳೇ ಬೇಕು. ಅರ್ಥೈಸಿಕೊಳ್ಳಲು ನಮ್ಮ ಸ್ಥಳೀಯ ಚಿಂತನ ಕ್ರಮಗಳೇ ಬೇಕು. ನಾವು ಇಂದು ತಿಳ್ಕೊಳ್ಬೇಕು. ವೆಂಕಟಗಿರಿ ದಳವಾಯಿಯವರ ಮಾತಿನಿಂದ, ಅವರ ಚಿಂತನೆಯಿಂದ ಇದನ್ನ ನಾವು ಅಗತ್ಯವಾಗಿ ಕಲಿಬೇಕು. ಇಂಗ್ಲಿಷ್ ಪ್ರಾಧ್ಯಾಪಕರು ಒಳಗೊಂಡ ಹಾಗೆ ಸಮಕಾಲೀನ ಸಾಹಿತ್ಯಿಕ, ಸಾಂಸ್ಕೃತಿಕ, ಸಾಮಾಜಿಕ ಹಾಗೂ ರಾಜಕೀಯ ಕಲ್ಲಣಗಳಿಗೆ ಬೇಂದ್ರೆ ವಿಮರ್ಶೆಯಲ್ಲಿ ಉತ್ತರ ಇದೆ. ಅನೇಕ ಸಂಗತಿಗಳನ್ನ ವೆಂಕಟಗಿರಿ ಪ್ರಸ್ತಾಪ ಮಾಡಿದರು. ಇಂದಿನ ಕನ್ನಡ ಸಂಸ್ಕೃತಿಯ ಸ್ವರೂಪ ಬೇಂದ್ರೆಯವರ ಒಂದು ಮಹತ್ವದ ಲೇಖನ. ಇಂದಿನ ಕನ್ನಡ ಸಂಸ್ಕೃತಿಯ ಸ್ವರೂಪ ಎಂಬುದು ಬೇಂದ್ರೆಯವರ ಅತ್ಯಂತ ಒಂದು ಪ್ರಮುಖ ಲೇಖನ. ಈ ಲೇಖನದ ಪ್ರಾರಂಭದ ಒಂದು 4 ಸಾಲುಗಳನ್ನ ನಾನು ನಿಮ್ಮ ಇಷ್ಟಪಡ್ತೇನೆ. ರಾಷ್ಟ್ರಗಳ ಹೊಸ ಇತಿಹಾಸದಲ್ಲಿ ಸಂಸ್ಕೃತಿ ಎಂಬುದು ರಣಗರ್ಜನೆಯಾಗಿದೆ, ಜಗಳಾಟಕ್ಕೆ ನೆವವಾಗಿದೆ. ಧರ್ಮ, ಜಾತಿ, ಮತ, ರಾಜ, ಗುರು ಮೊದಲಾದವರ ಹೆಸರಿನಲ್ಲಿ ರಕ್ತ ಹರಿಯಿಸಿದ ಜಗಳದಂತ ಮಾನವ ಪ್ರಾಣಿಯು ಹೊಸ ಕಾರಣ ಹುಡುಕಿಕೊಂಡಿದೆ. ಜರ್ಮನಿಯ ಕಲ್ಚರ್ ವಿಚಾರವು, ಪಾಶ್ಚಿಮಾತ್ಯ ದೇಶಗಳ ಸ್ಪರ್ಧೆಯು, ಭರತ ಖಂಡದೊಳಗಿನ ಹಿಂದೂ ಮೊಹಮ್ಮದಿಯರ ಎಳೆದಾಟ ಜಗ್ಗಾಟವು ಇವೆಲ್ಲ ಸಂಸ್ಕೃತಿಯ ಹೆಸರಿನಲ್ಲಿ ಅದರ ಸೋಂಕು ರೋಗವು ಕನ್ನಡದ ಸಂಸ್ಕೃತಿಗೂ ಆಗೀಗ ತಗಲದೆ ಹೋಗುವುದಿಲ್ಲ. ಆದ ಕಾರಣ ಅದರ ಸ್ವರೂಪದ ಬಗ್ಗೆ ಸ್ಪಷ್ಟ ಕಲ್ಪನೆ ಇರುವುದು ಅಗತ್ಯವಾಗಿದೆ. ಇದು ಬೇಂದ್ರೆ ಅವರ ನಿಲುವು. ಈ ಪಾಶ್ಚಾತ್ಯ ವಿಮರ್ಶಾ ಚಿಂತನ ಕ್ರಮ ಅಥವಾ ತಾತ್ವಿಕತೆಗೆ ಮಾರು ಹೋಗುವುದ್ರ ಮೂಲಕ ನಾವು ಬೇರೆ ಬೇರೆ ಸಂಕಷ್ಟಗಳಿಗೆ ದಾರಿ ಮಾಡಿ ಕೊಟ್ಟಿದ್ದೇವೆ ಎಂದು ನನಗೆ ಅನಿಸ್ತದೆ. ಈ ದೃಷ್ಟಿಯಿಂದ ವೆಂಕಟಗಿರಿಯ ಮಾತುಗಳು ಬಹಳ ಮಹತ್ವದ. ದಯವಿಟ್ಟು ತಾವು ತಮ್ಮ ಮೈಕ್ರೋಫೋನ್ ಅನ್ನ ಆಫ್ ಮಾಡಬೇಕು. ಕೇವಲ ನೀವು ಮಾತನಾಡುವಾಗ ನಿಮ್ಮ ಮೈಕ್ರೋಫೋನ್ ಅನ್ನ ಆನ್ ಮಾಡಬೇಕು. ಆಗ್ತಾ ಇದೆ. ಈಗ ನಾವು ಸಂವಾದವನ್ನ ನಡೆಸಬಹುದು. ವೆಂಕಟಗಿರಿ ಅವರಿಗೆ ತಾವು ನೇರವಾಗಿ ಪ್ರಶ್ನೆಗಳನ್ನ ಕೇಳಬಹುದು ಅಥವಾ ಅವರ ಮಾತಿಗೆ ಪೂರಕವಾಗಿ ನಿಮ್ಮ ಅಭಿಪ್ರಾಯಗಳನ್ನ ನೀವು ಹಂಚಿಕೊಳ್ಬಹುದು. ಇಂದು ಅನೇಕ ಜನ ವಿದ್ವಾಂಸರು ಈ ವೆಬಿನಾರ್ದಲ್ಲಿ ಭಾಗವಹಿಸಿದ್ದೀರಿ. ಸುಮಾರು 77 ಜನರು ಅವರ ಮಾತುಗಳನ್ನ ಕೇಳಿದ್ದೀರಿ. ಫೇಸ್ಬುಕ್ ಮೂಲಕ ಮತ್ತು ಯೂಟ್ಯೂಬ್ ಮೂಲಕ ನೂರಾರು ಸಂಖ್ಯೆಯ ವಿದ್ವಾಂಸರು ಜನರು ಕರ್ನಾಟಕ, ಭಾರತ ಒಳಗೊಂಡ ಹಾಗೆ ವಿದೇಶಗಳಲ್ಲೂ ಕೂಡ ಕೇಳಿದ್ದಾರೆ. ಈಗ ನಮಸ್ತೆ ಸರ್. ಗುರುಗಳೇ ನಮಸ್ತೆ. ನಮಸ್ಕಾರ. ಕೇಳಿದೆ ನಿಮ್ಮ ಇದನ್ನ. ನೀವು ಮಾತನಾಡಿದ ಮಾತಿನಲ್ಲಿ ಅಭಿಪ್ರಾಯದ ಪ್ರಕಾರ ಆಗಿದೆ. ಹೇಳಿ ಗುರುಗಳೇ. ಒಂದು, ಹೊಸಗನ್ನಡ ಕಾವ್ಯಕ್ಕೆ ಮೀಮಾಂಸೆ ಇಲ್ಲವೇ ಅಥವಾ ಬೇಡವೇ? ಮಾಡ್ತಾನೆ. ಹೊಸಗನ್ನಡ ಕಾವ್ಯಕ್ಕೆ ಮೀಮಾಂಸೆ ಇಲ್ಲವೇ ಅಥವಾ ಬೇಡವೇ? ಎರಡನೇ ಮುಗಿಸ್ಬಿಡ್ತೇನೆ. ಒಂದು ಲಿಂಕ್ ಉಂಟು ಇದಕ್ಕೆ. ಎರಡನೇದಾಗಿ ನಾವಿವತ್ತ ಇತಿಹಾಸದ ಒಂದು ಸಾಮಾಜಿಕ ವಲಯವನ್ನ ಅಥವಾ ಎಲ್ಲ ಧಾರ್ಮಿಕ, ಆಧ್ಯಾತ್ಮಿಕ ಎಲ್ಲವನ್ನು ಅಭ್ಯಾಸ ಮಾಡಬೇಕಾದ್ರೆ ಹಿಂದಿನ ಕವಿಗಳ ಕೃತಿಗಳನ್ನೇ ಆಧಾರವಾಗಿಟ್ಟುಕೊಂಡು ಎಲ್ಲಾ
ಆಯಾಮದಿಂದನೂ ಅಧ್ಯಯನ ಮಾಡ್ತೇವೆ. ಅದು ಆ ಒಂದು ಪರಂಪರೆ ಭಾರತೀಯ ಜಾಯಮಾನದಲ್ಲಿ ಟೀಕೆ ಮತ್ತು ಟಿಪ್ಪಣಿ ಅಂತ ಬರ್ತಿತ್ತು. ವಿಮರ್ಶೆ ಅನ್ನೋದು ಹೊಸ ಶಬ್ದ ನಮಗೆ ಬರ್ತಿತ್ತು. ಬೇಂದ್ರೆ ಅವರು ಟೀಕೆ ಮತ್ತು ಟಿಪ್ಪಣಿ ಸಮೇತ ಕಾವ್ಯಗಳನ್ನು ಬರೆದರು. ಒಂದು ಸಂದಿಗ್ಧದ ಸ್ಥಿತಿಯೊಳಗೆ, ಕನ್ನಡದ ಇವತ್ತಿನ ಸ್ಥಿತಿಯೊಳಗೆ ಟೀಕು ಟಿಪ್ಪಣಿ ಸಮೇತ ಕೊಟ್ಟಂತ ಬೇಂದ್ರೆಯವರದನ್ನ ಪರಂಪರೆಯನ್ನ ಮುಂದುವರಿಸಲಿಕ್ಕೆ ಯಾವ ದಾರಿ ಉಂಟು? ಇವೆರಡು ಪ್ರಶ್ನೆ ಉಂಟು. ಒಂದೊಂದು ಲಿಂಕ್ ಇದ್ದದಕ್ಕೆ ಕೇಳ್ತಾ ಇದ್ದೇನೆ. ಖಂಡಿತವಾಗಿ ಗುರುಗಳೇ, ನನಗೆ ಅನಿಸ್ತಾ ಇರುವಂತದ್ದೇ ಅಂದ್ರೆ ಅದು ಮ್ಯಾಂಡೇಟರಿ ಅಲ್ಲ ಅಂತ. ನಾವು ಅದನ್ನ ಓದಿಕೊಂಡು ಆನಂತರ ನಾವು ಅದನ್ನ ಜೀರ್ಣ ಮಾಡಿಕೊಂಡು ಹೊಸದಾದಂತಹ ಕಾವ್ಯದ ಪ್ರವೇಶವನ್ನ, ವಿಮರ್ಶಾ ದಾರಿಗಳನ್ನ ನಾವು ಹುಡುಕೊಳ್ಳೋದು ಒಂದು ದಾರಿ ಇದೆ ನಮಗೆ ಅಂತದ್ದು ಕೂಡ. ಅದನ್ನೇ ಈಗ ಪಾಶ್ಚಾತ್ಯ ಕಾವ್ಯಗಳನ್ನ ಓದ್ಕೊಂಡ್ರು, ಮತ್ತೆ ವೆಸ್ಟರ್ನ್ ಎಲ್ಲಾ ಫಿಲಾಸಫಿಗಳನ್ನ ಅವರು ಓದ್ಕೊಂಡ್ರು, ಆನಂತರ ಇಲ್ಲಿ ದೇಶೀಯವಾದಂತ ಫಿಲಾಸಫಿಯನ್ನ ಓದ್ಕೊಂಡ್ರು. ತೀರ್ಮಾನಕ್ಕೆ ಬರ್ತಾ ಇರುವಂತದ್ದು ಏನಂದ್ರೆ ಹೊಸಗನ್ನಡಕ್ಕೆ ಇಲ್ಲ, ಯಾಕೆ ದೋಷಗಳಿಂದ ಮುಕ್ತವಾಗಿದೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ಅಂತಂದ್ರೆ, ಅಲ್ಲಿ ಒಂದು ನೀತಿ ಸಂಹಿತೆ ಅನ್ನೋದಿತ್ತು, ಮೀಮಾಂಸೆ ಚೌಕಟ್ಟಿನ ಒಳಗಡೆ ಇರೋದ್ರಿಂದ ಅಲ್ಲಿ ಎಲ್ಲೋ ಒಂದು ಕಡೆ ಆ ದೋಷಗಳು ಕಡಿಮೆ ಇರ್ತಾ ಇದ್ವು. ಹೊಸಗನ್ನಡದಲ್ಲಿ ಅದಕ್ಕೆ ಇಲ್ಲದ ಕಾರಣಕ್ಕಾಗಿ ದೋಷಗಳು ಇದಾವೆ ಅಂತೇಳಿ ತಮ್ಮದೇ ಉದಾಹರಣೆ ಕೊಡ್ತಾರೆ ಅಂತೇಳಿ ನಾನು ಹೇಳಿದೆ. ಅನ್ನುವಂಥದ್ದು ಒಂದು ಪ್ರಶ್ನೆ ನಿಮ್ದು ಬಹಳ ರಿಲೆವೆಂಟ್ ಆದಂತಹ ಪ್ರಶ್ನೆ. ಈಗ ಹೊಸಗನ್ನಡ ಸಾಹಿತ್ಯಕ್ಕೆ ಬೇಕಾ ಬೇಡ ಆ ರೀತಿಯಾದಂಥದ್ದು ಓದಂತೂ ಖಂಡಿತವಾಗೂ ಒಬ್ಬ ವಿಮರ್ಶಕನಿಗೆ ಬೇಕೇ ಬೇಕು. ಖಂಡಗಳೇನಿದಾವಲ್ಲ, ಆದ್ಯತೆಗಳೇನಿದಾವಲ್ಲ, ಅದರೊಳಗಡೆ ಅದಲು ಬದಲು ಆಗಬಹುದು. ಡೋಣೂರು ಹೇಳ್ದ ಮಾತನ್ನ ಹೇಳ್ದ, ಇಂಗ್ಲಿಷ್ ಬಲ್ಲಂತವ್ರು ಮಾತ್ರ ವಿಮರ್ಶೆಯನ್ನ ಮಾಡೋದಕ್ಕೆ ಸಾಧ್ಯ ಇದೆ, ಬೇರೆದಿಲ್ಲ ಅಂತೇಳಿ. ಹಾಗೆ ಸಂಸ್ಕೃತವನ್ನು ಓದಿದಂತವ್ರು ಮಾತ್ರ ಸಾಹಿತ್ಯ ವಿಮರ್ಶಕರಾಗಬಲ್ರು, ಇಲ್ಲ ಅಂತಂದ್ರೆ ಇಲ್ಲ ಅನ್ನೋದು ಹೇಗೆ? ಅದು ಕಾಲದಲ್ಲಿ ನನಗೆ ಬಹಳ ಮುಖ್ಯ ಅನಿಸ್ತಿರೋದು ಬೇಂದ್ರೆ ವಿಮರ್ಶೆ. ಯಾಕೆ ಅಂತಂದ್ರೆ ಅವರು ಎಲ್ಲವನ್ನು ಓದಿಕೊಂಡ ನಂತರ ಅವ್ರು ಮತ್ತೆ ಬರೆಯೋದು ಸ್ಥಳೀಯತೆಗೆ ಬರ್ತಾ ಇದ್ದಾರೆ. ತಲೆಮಾರಿ ನನಗೆ ಇಂಗ್ಲಿಷು ಬರಲ್ಲ, ಸ್ಯಾನ್ಸ್ಕ್ರಿಟು ಬರಲ್ಲ, ಎರಡೂ ಬರಲ್ಲ, ನನ್ನ ಕೊರಗದು ಮಾಡಿದ್ದೀನಿ, ಅದರ ಆಗಿಲ್ಲ ಅದು. ಆದ್ರೆ ನನಗೆ ಒಂದು ಹಿಂಜರಿಕೆ ಇದೆ ಅಲ್ವಾ, ಆ ಹಿಂಜರಿಕೆಯನ್ನು ಉಂಟು ಮಾಡಿದಂತಹ ಮಾನದಂಡಗಳು ಯಾವ್ದಾಗಿದೆ ಅಂದ್ರೆ ಸಂಸ್ಕೃತ ಆಗಿದೆ, ಇಂಗ್ಲಿಷ್ ಆಗಿದೆ. ವಿಮರ್ಶೆಗಳನ್ನ ನಾನು ಬೇಡ ಅಂತ ಹೇಳಿ ಅನ್ಕೊಳ್ಳೋದ, ನನ್ನ ಒಳನೋಟಗಳನ್ನ, ನನ್ನ ಅನುಭವಗಳನ್ನ ದಾಖಲಿಸೋದಕ್ಕೆ ಸಾಧ್ಯ ಇಲ್ವಾ? ಓದ್ತಾ ಇದ್ರೆ ಬೇಂದ್ರೆ ಅವ್ರದ್ದು ಓದ್ತಾ ಇದ್ರೆ ಎಷ್ಟು ಸಹಜವಾದಂತ ರೀತಿಯಲ್ಲಿ ವಿಮರ್ಶೆಗೆ ತೊಡಗಿಸ್ತದೆ ನಮ್ಮನ್ನ ಅಂತಂದ್ರೆ ಕೂಡ ಅದನ್ನ ನಾವು ಒಂದು ಫ್ರೇಮ್ ಒಳಗಡೆ ಇಟ್ಟು ನೋಡ್ಬಿಟ್ಟಿದೀವಿ, ಇದು ವಿಮರ್ಶೆ ಆಗಲ್ಲ ಅನ್ನುವಂಥದ್ ರೀತಿಯಲ್ಲಿ. ಆದ್ರೆ ಬೇಂದ್ರೆ ಅವರು ಅದನ್ನ ಓದಿದಾಗ ನಾವು ಒಪ್ಕೊಳ್ತಾ ಇದೀವಿ. ಇವತ್ತಿನ ದಿನ ಬಂದಂತ ಲೇಖನಗಳನ್ನ ನಾವು ವಿಮರ್ಶೆ ಅಂತ ಒಪ್ಕೊಳ್ತಾ ಇದೀವಿ. ನನಗೆ ಈ ರೀತಿಯಾದಂತ ಮಾಡೆಲ್ಗಳು ಬೇಕಾಗಿದ್ದಾವೆ ಅನ್ನುವಂಥದ್ದು ಒಂದೇ ನಂದಿರುವಂಥದ್ದು. ಓದನ್ನ ನಾನು ಅಲ್ಲಗಳಿತಾ ಇಲ್ಲ, ಜ್ಞಾನವನ್ನ ಅಲ್ಲಗಳಿತಾ ಇಲ್ಲ ನಾನು. ಅದನ್ನ ನಾವು ಸ್ವೀಕರಿಸ್ತಾ ನಮ್ಮದೇ ಆದಂತ ಅನುಭವಗಳನ್ನ ನಾವು ದಾಖಲಿಸುವಂತದ್ದು ಕೂಡ ವಿಮರ್ಶೆಯ ಪರಿಭಾಷೆನೆ ಅನ್ನುವಂಥದ್ದು ಅಷ್ಟೇ ನನ್ನ ಅಭಿಪ್ರಾಯ ಗುರುಗಳೇ. ಈಗ ಒಂದು ಬೇಂದ್ರೆ ಅವರ ಮಾತು ಬರೀತಾರೆ, ವಿಮರ್ಶೆ ಅಂತಂದ್ರೆ ಒಂದು ಕೃತಿಯನ್ನು ಓದಿಬಿಟ್ಟು ಅದನ್ನ ರಸಗ್ರಹಣ ಮಾಡೋದು, ಅದರ ಬಗ್ಗೆ ಒಂದು ಚಂದ ಅವ್ರದ್ದು ಕೊಟೇಶನ್ ಉಂಟು. ಕವಿ ಕಮಲ ಕೃತಿಯಲ್ಲಿ ವಿಹರಿಸಿದೆ ನಾನೊಬ್ಬ ಭಾವ ಭೃಂಗ, ಮಾತು ಉದಿರಾಡಬಹುದು ತುಂಬೀತು ಸ್ವಾಂತರಂಗ, ಕಡಿಲೀತು ಪ್ರಿಯರ ಸುಸ್ನಿಗ್ಧ ಬಂಧದಲ್ಲೂ, ಪ್ರಾಣ ತುಂಬುವ ಅದರ ಪಾನ ಇಳಿದೀತೆ ಉದರದಲ್ಲೂ. ಅಂದ್ರೆ ಒಂದು ಕೃತಿಯನ್ನು ಓದಿದ ನಂತರದಲ್ಲಿ ಆ ಪ್ರಾಣ ಅದರ ಪಾನ ನಡು ತೋಳುಗಳು ಸಡ್ಲ ಆಗ್ಬಹುದು, ಒಪ್ಪುವ ನಾವು ಅದನ್ನ. ವಿಮರ್ಶಾ ಒಂದು ಸೂತ್ರವನ್ನು ಅವರು ಕೊಟ್ಟಿದ್ದಾರೆ ಅಂತ ನನ್ನ ಅಭಿಪ್ರಾಯ ಉಂಟು. ಅದಕ್ಕೆ ಈ ಆಧುನಿಕ ಕನ್ನಡ ಮೀಮಾಂಸೆ ಇರ್ಬೋದು ಅಥವಾ ಆಧುನಿಕ ವಿಮರ್ಶೆ ಇರ್ಬೋದು, ನವೋದಯ ಸಾಹಿತ್ಯದ ವಿಮರ್ಶೆ ಒಳಗೆ ಪರಿಭಾಷೆಯ ಕನ್ನಡದ್ದೇ ಆದಂತಹ ಜಾಯಮಾನದ ಒಂದು ಪರಂಪರೆ ಸಾಧ್ಯವೇ? ಗುರುಗಳೇ, ಬೇಂದ್ರೆ ಅವರು ಮಾಡಿದ್ದಾರೆ ಆ ಮಾರ್ಗದಲ್ಲಿ, ಅವರು ನಮ್ಗೆ ದಾರಿ ತೋರಿಸಿದ್ದಾರೆ. ಅವರು ಆ ಗೊಲ್ಲರ ಅದು ವಿವರಣೆಗಳು ಬರುತ್ತಲ್ಲ ಗುರುಗಳೇ, ಅದು ಜೀವನ ಚಿತ್ರಗಳು, ಅದು ಮರೆಯಾಗಿ ಹೋದಂತವುಗಳು, ಅವರು ಮನೆ ಮುಂದೆ ನಿಂತು ಕೂಗ್ತಾ ಇದ್ದದ್ದನ್ನು ಕೂಡ ಒಂದು ಲಿಟ್ರೇಚರ್ ಅಂತ ಹೇಳಿ ಅನ್ಕೊಂಡಿದ್ದಾರೆ. ಎಷ್ಟು ವಿಧವಾಗಿ ಅವ್ರು ಬೇಡ್ತಾ ಇದ್ರು, ಅಲ್ಲಿನಿಂದ ಅದನ್ನು ತೆಗಿತಾ ಇದ್ದಿದ್ದು, ಅವರು ಎಲ್ಲಾ ಮಾತುಗಳನ್ನು ಕೂಡ ವಿಮರ್ಶೆ ಪರಿಭಾಷೆ ಅಂತೇಳಿ ಭಾವಿಸ್ತಾ ಇದ್ದಾರೆ. ನಮಗಿದು ಗೊತ್ತಿಲ್ವಲ್ಲ. ಬಹಳಷ್ಟು ನಮ್ಮ ತಲೆಮಾರಿಗೆ ಭಯ ಆಗ್ತಿರೋದು ಪರಿಭಾಷೆಯ ಭಯ ಇದೆ. ಓದಿದ ನಂತರ ಖಂಡಿತವಾಗಿಯೂ
ವಿಮರ್ಶಕರು ಹುಟ್ಟುತ್ತಾರೆ ಅಂತ ಹೇಳಿ ನನಗೆ ಅನಿಸ್ತು. ಈ ಸೆಷನ್ ಒಳಗಡೆ ನನ್ನ ಪ್ರಿಪರೇಷನ್ ನಾನು ಮಾಡ್ಕೊಂಡಾಗ ಎಷ್ಟೋ ಕಾಲದವರೆಗೂ ಕೂಡ, ಯಾಕಂದ್ರೆ ನವ್ಯದವ್ರನ್ನ ಓದಿದೀವಿ ನಾವು. ಓದಿದ ನಂತರ ನನಗೆ ಅದು ಸಾಧ್ಯನೇ ಇಲ್ಲ ಅನ್ನೋಷ್ಟು ಮಟ್ಟಿಗಿದೆ. ಆದ್ರೆ ಬೇಂದ್ರೆ ಅವರದ್ದು ಓದಿದ ನಂತರ ನಾವು ಅದನ್ನ ಮಾಡ್ಬೋದು ಅಂತೇಳಿ ಅನಿಸ್ತದೆ ಗುರುಗಳೇ. ನಾವೇ ಮಾಡೋದು ಬೇಡ ಅಂತ. ನಮಸ್ಕಾರ ನಮಸ್ಕಾರ. ಪ್ರಶ್ನೆ ಉದ್ಭವ ಆಗ್ಲಿಲ್ದಾಗ ಭಾಷಣ ಮಾಡಿಬಿಟ್ಟಿದ್ರಿ ಮನೆಯೇ. ಇಲ್ಲ ಗುರುಗಳೇ, ಹಂಗಲ್ಲ. ನೀವು ಹಿರಿಯರು, ನೀವು ಹಿರಿಯರು ಅನ್ನೋದು ಗೊತ್ತಾಗ್ಲಿಲ್ಲ ನನಗೆ. ಫಸ್ಟ್ ನಂದೇ ಉಂಟು ನೋಡಿ. ಬೇಂದ್ರೆ ಬಗ್ಗೆ ತುಂಬಾ ಅಧಿಕೃತವಾಗಿ ಮಾತನಾಡೋರಲ್ಲಿ ನೀವು ಇವತ್ತು ಇದೀರಿ, ಯಾಕಂದ್ರೆ ನಾನು ಕಂಡಿದ್ದೀನಿ ಅದನ್ನ. ಅರವಿಂದರನ್ನಾಗ್ಲಿ, ಸಂಸ್ಕೃತ ಮತ್ತೆ ಇಂಗ್ಲಿಷ್ ಎರಡನ್ನೂ ಕೂಡ ಇರೋದ್ರಿಂದ, ಮತ್ತೆ ಮೂಲ ಪಠ್ಯಗಳನ್ನು ಓದಿರೋದು ನೀವು ಬಹಳ ಮುಖ್ಯವಾಗಿ ನನಗೆ. ಯಾಕೆ ನಿಮ್ಮ ಮಾತುಗಳಿಗೆ ನಾವು ಗೌರವಿಸ್ಬೇಕಂತ ಹೇಳೋದಂದ್ರೆ ಮೂಲ ಪಠ್ಯಗಳು, ನಾವೆಲ್ಲ ವಿಮರ್ಶೆಯನ್ನು ಓದಿ ವಿಮರ್ಶೆ ಮಾಡ್ತಾ ಇರುವಂತವ್ರು. ಅರವಿಂದರನ್ನ ದೊಡ್ಡ ಅನುವಾದ ಮಾಡ್ತಾ ಇರುವಂತವ್ರು ನೀವು. ಈ ಕೆಲಸಗಳೆಲ್ಲ ಇದೆ, ಹಿಂಗಾಗಿ ಆ ನಿಟ್ಟಿನಲ್ಲಿ ಕೆಲಸ ಇದೆ ನಿಮ್ದು. ಬೇಂದ್ರೆ ಅವರ ಕೆಲಸದಾರರಾಗಿ ಇದ್ದೀರಿ ನೀವು ಅಂತ. ಓಕೆ ಗುರುಗಳೇ. ಸಂವಾದವನ್ನ ಮುಂದುವರಿಸೋಣ. ಕಾರ್ಯಕ್ರಮದಲ್ಲಿ ಪುಟ್ಟಯ್ಯನವರಿದ್ದಾರೆ, ಮೇಟಿ ಮಲ್ಲಿಕಾರ್ಜುನ್ ಅವರಿದ್ದಾರೆ, ಮಹೇಂದ್ರ, ಸೋಮಶೇಖರ್, ಅನೇಕ ಜನ ಇದ್ದೀರಾ. ಇನ್ನು ಸ್ವಲ್ಪ ಕಾಲ ನಾವು ಸಂವಾದವನ್ನ ಮುಂದುವರಿಸಬಹುದು ಅಂತ ಕಾಣುತ್ತದೆ. ಸರ್ ಮಾತಾಡಿ, ದಯವಿಟ್ಟು ಮಾತಾಡ್ಬೋದಾ? ಹೇಳೋಣ. ನೀವು ಭಯ ಬೆಳೆಸಿದ್ದಣ ಅಲ್ಲ, ಬಟ್ ಆರಂಭದಲ್ಲೇ ನೀ ಏನ್ ತಪ್ಪು ಮಾಡಿದೆ ಅಂದ್ರೆ ಡೋನರ್ ಅವ್ರಿಗೆ ಮಾತ್ರ ಏಕವಚನ ಬಳಸಿ ನನ್ಗೆ ಬಹಳ ಯಾಂತ್ರಿಕವಾಗಿ ಬಹುವಚನ ಬಳಸ್ತಾರೆ. ಏಕವಚನ ಅನ್ವಯಿಸಲ್ಲ, ಬರಲ್ಲ ಅದು. ಮೀಮಾಂಸೆ ಬಳಸು. ನಾನೆಲ್ಲ ದೂರ ಜರ್ನಿ ಮಾಡ್ತಿದ್ದೆ, ಮಧ್ಯದಲ್ಲಿ ನಿಲ್ಲಿಸಿದೆ ನಿನ್ ಭಾಷಣ ಕೇಳೋದಕ್ಕಾಗಿ. ಆಮೇಲೆ ನೀನ್ ಆರಂಭದಲ್ಲಿ 2-3 ಮಾತುಗಳು ನನಗೆ ಬಹಳ ಇಷ್ಟ ಆಯ್ತು. ಒಂದು ಗೆಳೆಯರ ಗುಂಪನ್ನೇ ಇವರು ಕ್ರಿಯೇಟ್ ಮಾಡಿದ್ದಾರೆ, ನಾನು ಅದನ್ನ ಹೇಳಕ್ ಮರೆತುಬಿಟ್ಟಿದ್ದೆ. ಡೋನರ್ ಅವರು ಉಪನ್ಯಾಸ ಮೊದಲನೇದಂತ ಕಾಣಿಸ್ತದೆ, ಅದು ಏನ್ ಹೇಳಿದ್ರೆ ಸರಿಯಾಗಿತ್ತು. ಮೂರನೇದು ಬೇಂದ್ರೆ ಅವರ ಗದ್ಯವನ್ನ ನಾನು ಮೊದಲಿಗೆ ಆಯ್ಕೆ ಮಾಡ್ಕೊಂಡಿದ್ದೆ, ಎರಡನೇ ನೀನು ಆಯ್ಕೆ ಮಾಡ್ಕೊಂಡಿದ್ದಿ. ಕಾವ್ಯದ ಬಗ್ಗೆ ಸಾಕಷ್ಟು ಡಿಸ್ಕಷನ್ ಆಗಿದೆ, ಇನ್ನು ಗದ್ಯದ ಬಗೆಗೆ. ಆಮೇಲೆ ನೀನು ಆರಂಭದಲ್ಲೇ ಹಿಸ್ಟಾರಿಸೈಸ್ ಮಾಡಿದಲ್ಲ, ಅದು ಬಹಳ ತುಂಬಾ ಚೆನ್ನಾಗಿತ್ತು. ಒಂದು ರಾಜಸೇವಾ ವಲಯ, ಇನ್ನೊಂದು ವಸಾಹತುಶಾಹಿಯಿಂದ ಪ್ರಭಾವಿತ ರಾಜ್ಯ ಕೂಡ ಅದನ್ನ ಒಪ್ಪದಲ್ಲೇ ಇರತಕ್ಕಂತ ಏನಿತ್ತಲ್ಲ ಅದು. ಮತ್ತು ಆಗ ಒಂದು ಶತಮಾನದ ಹಿಂದೆ ಬಹುಶಃ ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ಪುನರುಜ್ಜೀವನದ ಮಾದರಿಗಳು ಹಲವಿದ್ದು, ಅದನ್ನ ವಿಸ್ತರಿಸಬಹುದು. ನೀನ್ ಪ್ರಸ್ತಾಪ ಮಾಡಿದ ಪಾಯಿಂಟ್ ಬೇಸ್ ಆಗಿ ಇಟ್ಕೊಂಡು ಎಷ್ಟು ಮಾದರಿಯ ಪುನರುಜ್ಜೀವನಗಳು ಇದ್ವು ಅಂತ ಅಲ್ವೇ? ಕರ್ನಾಟಕದಲ್ಲಿ ಲಿಟರರಿ ಕಲ್ಚರ್ ಸಂಬಂಧಪಟ್ಟಂಗೆನೆ ನೀನು ಗುರುಸಿದ 2 ಸೆಂಟರ್ಗಳಿದ್ವಲ್ಲ, ಧಾರವಾಡ ಒಂದು, ಮೈಸೂರೊಂದು. ಇದನ್ನ ನೀನ್ ಹೇಳಿದ ಈ ಚೌಕಟ್ಟನ್ನು ಸ್ವಲ್ಪ ವಿಸ್ತರಿಸಿದ್ರೆ, ಅಂಬೇಡ್ಕರ್ ನೇತೃತ್ವದ ಪ್ರಯತ್ನವು ಕೂಡ ಒಂದು ಪುನರುಜ್ಜೀವನದ ಮಾದರಿ, ಗೋಖಲೆಯವರು ಒಂದು ಮಾದರಿಯೇ. ಬಟ್ ಇರ್ತಕ್ಕಂಥ ಭಿನ್ನತೆ ಮತ್ತು ವ್ಯತ್ಯಾಸಗಳನ್ನ ನಾವು ಗುರುತಿಸ್ಕೊಂಡ್ರೆ ಯಾವುದು ಜನಪರವಾಗಿತ್ತು ಮತ್ತು ಯಾವುದು ಪ್ರಜಾಸತ್ತಾತ್ಮಕವಾಗಿ ನಾಡನ್ನ ಮತ್ತು ಲಿಟರರಿ ಕಲ್ಚರ್ನ ಅದು ಕಟ್ಲಿಕ್ಕೆ
ನೆರವಾಗಿತ್ತು ಅಂತ ಇವತ್ತು ನೆರವಾಗಬಲ್ಲದು ಅನ್ನೋದು ನಮ್ಗೆ ತಿಳಿತದೆ. ಅಂದ್ರೆ ನಿನ್ ಪರವಾಗಿ ಮಾತಾಡ್ತೇನೆ, ಪ್ರಶ್ನೆಗಳೇನಿಲ್ಲ ನಮಗೆ. ದಯವಿಟ್ಟು ತಮ್ಮ ಮೈಕ್ರೋಫೋನ್ ಅನ್ನು ಆಫ್ ಮಾಡಬೇಕು. ನೀನು ಹೇಳಿದ 2 ಪಾಯಿಂಟ್ ಅನ್ನ ಮತ್ತೆ ನಾನು ನನ್ನ ಮಾತಲ್ಲೂ ಕೂಡ ಹೇಳಿದ್ದೆ. ಕಾವ್ಯವನ್ನ ಮಾತ್ರ ಓದಿಸ್ಬಿಟ್ಟು ಅವ್ರ ಕಾವ್ಯವನ್ನ ನಮ್ಮಿಂದ ಅಲ್ಲ ಗದ್ಯವನ್ನ ಅಥವಾ ವಿಮರ್ಶೆ ಬರವಣಿಗೆಯನ್ನ ದೂರ ಇಟ್ರು ಯಾಕೆ ಅಂತ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಈಗೊಂದು ಪ್ರಶ್ನೆ ಬಂತಲ್ಲ, ಆಧುನಿಕ ಸಾಹಿತ್ಯಕ್ಕೆ ಮೀಮಾಂಸೆ ಬೇಕೇ ಬೇಡವೇ ಇತ್ಯಾದಿಗಳು. ಬಹುಶಃ ಬೇಂದ್ರೆ ಅವರನ್ನ ನಾವು ಮುಖ್ಯ ಚರ್ಚೆಗೆ ತಗೊಳ್ಳದಲ್ಲೇ ಕನ್ನಡದ ಒಂದು ವಿಮರ್ಶೆಯ ಶಿಸ್ತು ಅಥವಾ ವಿಮರ್ಶೆಯ ಜ್ಞಾನ ಅಂತ ಏನ್ ಕರೆಯೋದಾದ್ರೆ, ಅಲ್ಲಿ ಬೇಂದ್ರೆ ಅವರನ್ನ ಉಪೇಕ್ಷೆ ಆಗಿದೆಯೋ ಗೊತ್ತಿಲ್ಲ ಯಾವ ಕಾರಣಕ್ಕಾಗಿ. ಬಟ್ ಏನಾಗಿದೆ ಅಂತಂದ್ರೆ, ಒಂದು ಪರೋಪಜೀವಿ ವಿಮರ್ಶಾ ಪರಿಕರಗಳು, ವಿಮರ್ಶಾ ಪರಿಭಾಷೆಗಳು ನಮ್ಮ ಮೇಲೆ ಸವಾರಿ ಮಾಡ್ತಾ ಬಂದಿದ್ದಾವೆ. ನಮ್ಮಲ್ಲಿ ಒಂದು ಕೀಳಿರಿಮೆಯನ್ನ ಹುಟ್ಟಿಸ್ತವೆ. ಈಗ ದೇವನೂರು ಕೃತಿಗಳ ಬಗ್ಗೆ ಬರೆಯುವಾಗ ಲೋ ಮೈಮೆಟಿಕ್, ಹೈ ಮೈಮೆಟಿಕ್ ಅಂತ ಯಾರಾದ್ರೂ ಪರಿಕಲ್ಪನೆ ಬಳಸ್ಬಿಟ್ರೆ ಅದು ಗೊತ್ತಿಲ್ಲವಲ್ಲ ಅಂತ ಕೀಳಿರಿಮೆ ಹುಟ್ಟುತ್ತದೆ ನಮಗೆ. ಯಾರೊಬ್ರು ಬಳಸಿದ್ರ ಆತರ. ಇನ್ಯಾರೋ ಒಬ್ರು ಲಿಟಲ್ ಟ್ರೆಡಿಷನ್ ಮತ್ತು ಗ್ರೇಟ್ ಟ್ರೆಡಿಷನ್ ಅಂತ ಬಳಸಿದ್ರು. ಓದಿಲ್ವಲ್ಲ, ಹಂಗಾಗಿ ಈ ಕಡೆ ಕುಸುಂಬಲ್ಲ ಅರ್ಥ ಆಗಲ್ಲ, ಅತ್ಲಾಗಿ ಇದು ಎಂತದ್ದು ವಿಮರ್ಶಾ ಪರಿಭಾಷೆಯನ್ನು ಕೂಡ ಓದ್ಕೊಂಡಿಲ್ಲ. ಅಂದ್ರೆ ಇವತ್ತು ಪ್ರಭುತ್ವ ಬೇರೆ 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 ವಿಧಾನದಲ್ಲಿ ನೀವು ಅನರ್ಹರಂತೆ ಹಂಗೆ ಮಾಡ್ತಾ ಇದ್ದೇವೆ. ಟೆಕ್ನಿಕಲಿ ಕನ್ನಡದ ವಿಮರ್ಶಾ ಪಂಥ ಒಂದು ತಾನು ಪ್ರಜಾಸತ್ತಾತ್ಮಕ ಎಂದು ಘೋಷಿಸಿಕೊಳ್ಳುತ್ತಲೇ ನಮ್ಮಂತವ್ರನ್ನ ಅನರ್ಹಗೊಳಿಸಿದೆ. ಈ ಸವಾಲು ಈ ಬೀಜ ನಮ್ಗೆ ಎಲ್ಲಿ ಸಿಗ್ತದೆ, ಶಕ್ತಿ ಎಲ್ಲಿ ಸಿಗ್ತದೆ ಅಂತ ಕೇಳಿದ್ರೆ ಬೇಂದ್ರೆಯವರಲ್ಲೇ. ಅಂದ್ರೆ ನಮಗ ಕಾವ್ಯಗಿಂತ ಗದ್ಯ ನನಗೆ ಯಾಕೆ ಇಷ್ಟ ಆಗತ್ತ ಅಂತ ಕೇಳಿದ್ರೆ, ವರ್ಷಗಳಲ್ಲಿ ಯಾವ ಡಿ.ಎನ್. ಶಂಕರ್ ಭಟ್ರು ಹತ್ರವಾದ ಬರವಣಿಗೆ ಮಾಡ್ರಿ ಅಂತ ಪುಸ್ತಕನೇ ಬರೆದು ಹೋದ್ರು. ಸಾರಿ ಹೇಳ್ತಾ ಇದ್ರ ಈಗ್ಲೂನು ಡಿ.ಎನ್. ಶಂಕರ್ ಭಟ್ರು. ಬೇಂದ್ರೆ ಅವರು ಅವರ ಇಡೀ ಗದ್ಯದಲ್ಲಿ ಆ ಕೆಲಸ ಮಾಡಿದಾರೆ. ಕೆಲಸ ಮಾಡಿದ್ದಾರೆ. ಇಡೀ ಗದ್ಯ ಬರವಣಿಗೆಯಲ್ಲಿ ಸಂಸ್ಕೃತ ಭೂಯಿಷ್ಠ ಪದಗಳಿಲ್ಲ, ಇಂಗ್ಲಿಷಿನ ಪರಿಭಾಷೆಗಳಿಲ್ಲ, ಯಾವುದಿಲ್ಲ. ಚಿಂತನೆ, ಸ್ವಾವಲಂಬನೆಯ ಚಿಂತನೆ. ಅದು ಯಾರ್ ಬೇಕಾದ್ರೆ ಆಲೋಚನೆ ಮಾಡ್ಬೋದು, ಯಾರ್ ಬೇಕಾದ್ರೆ ಬರಿಬಹುದು. ಮತ್ತು ಶಿಷ್ಟ ಭಾಷೆಯ ಪದಗಳು ಕೂಡ ಇಲ್ಲ ಅಲ್ಲಿ. ಮತ್ತೆ ಓದ್ಬೇಕು ನಾವು. ಸಾಹಿತ್ಯದ ವಿರಾಟ್ ಸ್ವರೂಪ ಇದೆಲ್ಲ, ಅದನ್ನ ನಮ್ಮ ಈ ವೆಬಿನಾರ್ ಮಾತ್ರ ಇಡೀ ಸೀರೀಸ್ ಅಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ಯಾರಾದ್ರೂ ಆ ಪಠ್ಯದಲ್ಲಿ ಸೇರಿಸಬಹುದಾದ ಆಯಕಟ್ಟಿನ ಜಾಗದಲ್ಲಿ ಇದ್ದರೆ ದಯವಿಟ್ಟು ಅವರ ಸಾಹಿತ್ಯದ ವಿರಾಟ್ ಸ್ವರೂಪವನ್ನ ಲಯವಾಗಿ ಸೇರಿಸಬೇಕಾದ ಅಗತ್ಯ ಇದೆ ಅಂತ ನಾನು ಇವತ್ತು. ಮತ್ತು ನನಗೆ ಗದ್ಯ ಆಕರ್ಷಣೆ ಆಗಿದ್ದು, ಜನರು ಮಾತಾಡುವ ಭಾಷೆಯಲ್ಲಿ ಬರೀತಾರೆ, ಜೊತೆಗೆ ಅವರು ಮಧ್ಯಪ್ರಾಸ ತರ್ತಾರೆ ಗದ್ಯದಲ್ಲಿ. ಗದ್ಯದಲ್ಲಿ ಆದಿಪ್ರಾಸ ಅಂತ್ಯಪ್ರಾಸ ತರದು ಅದು ಇದ್ದೇ, ಅದು ಕವಿತೆಯ ಕರ್ಮನೋ ಕವಿತೆಯ ಕ್ರಮನೋ ಗೊತ್ತಿಲ್ಲ. ಆದ್ರೆ ಬೇಂದ್ರೆ ಅವರ ಗದ್ಯ ಬರವಣಿಗೆಯಲ್ಲಿ ಮಧ್ಯಪ್ರಾಸ ತರ್ತಾರಲ್ಲ, ಸಾಧ್ಯ ಅಂತಂದ್ರೆ ಒಬ್ಬ ಬರಹಗಾರ, ಒಬ್ಬ ಚಿಂತನಗಾರ ಜನರ ಜೊತೆ ಇದ್ದಾಗ. ಜನರ ಜೊತೆ ಇರೋದು ಅಂತಂದ್ರೆ ಕೇವಲ ಫಿಸಿಕಲ್ ಅಂತ ಮಾತ್ರ ನಾನು ಹೇಳಲಾರೆ, ಸೈದ್ಧಾಂತಿಕವಾಗಿ ಮತ್ತು ವೈಚಾರಿಕವಾಗಿ ಜನರ ಜೊತೆ ಇದ್ದಾಗ ಮಾತ್ರ ಸಾಧ್ಯ. ಈಗ ಬಡತನವು ಸಾಹಿತ್ಯದ ವಸ್ತು ಏಕಾಗಬೇಕಾಗಿದೆ ಅನ್ನೋದು ಮೊನ್ನೆ ನಾನು ಮಾತಾಡಿದಾಗ ಕುಲಗುಡಿ ಸರ್ ಅವರ ಉಲ್ಲೇಖ ಮಾಡಿದ್ರು. ಅವರು ಆ ಕಾಲದಲ್ಲಿ, ಈಗಾದ್ರೂ ನಮಗೆ ಸೋರ್ಸಸ್ ಗಳ ಕೊರತೆ ಇಲ್ಲ, ಡಾಟಾ ಇರ್ತಕ್ಕಂಥ ಮೊಬೈಲ್ ಇಟ್ಕೊಂಡ್ರೆ ಜಗತ್ತಿನ ಮಾಹಿತಿಗಳೆಲ್ಲ ನಮ್ಗೆ ಸಿಗ್ತದೆ. ಅವರು ಆಕರಗಳಿಗೆ ಮತ್ತು ಅಂಕಿಅಂಶಗಳಿಗೆ ಎಷ್ಟು ಅಂದ್ರೆ, ಯಾವುದೋ ಒಂದು ಲೇಖನದಲ್ಲಿ, ನಂಗೆ ಲೇಖನದ ಹೆಸರು ತಕ್ಷಣ ನೆನಪು ಬರ್ತಾ ಇಲ್ಲ, ಎಲ್ಲಾ ಬಗೆಯ ಲಿಟರೇಚರ್ನ ಪ್ರಮಾಣಗಳನ್ನು ಕೊಡ್ತಾ ಬರ್ತಾರೆ. ಎಷ್ಟೆಷ್ಟು ಸಂಖ್ಯೆಯಲ್ಲಿ ಮಾಡಿದ್ರು ಅವರು ಅಂತ. ಸೂಕ್ಷ್ಮಾತಿ ಸೂಕ್ಷ್ಮ ವಿವರಗಳನ್ನ ಅವರು ರಷ್ಯನ್ ಲಿಟರೇಚರ್ ಇಂದ ಕೊಡ್ತಾರೆ. ಅವ್ರ ಕಾಲದಲ್ಲಿ ಎಲ್ಲ ಪ್ರಕಾರದ ಒಂದು ದೊಡ್ಡ ಮಾಹಿತಿಯನ್ನು ಕೊಡ್ತಾರೆ. ಎರಡನೇದು, ರಷ್ಯಾದ ಬೋಲ್ಶೆವಿಸಂ ಇದೆಯಲ್ಲ, ಲಿಟರೇಚರ್ ಏನಿದೆಯಲ್ಲ,
ಹ್ಮ್ 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 ಅವರು ರಷ್ಯಾದ ಬೋಲ್ಶೆವಿಸಂ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ. ಒಂದು ಪ್ಯಾರ ಇದೆ. ಓಕೆ ಓಕೆ. ಹ್ಮ್ ನೀನೇ ಹೇಳ್ದಂಗೆ ಪಾಶ್ಚಾತ್ಯರಿಂದ ಕಲ್ತಿದ್ದಾರೆ, ನಮ್ಮ ಜನತೆಯಿಂದ ಕಲ್ತಿದ್ದಾರೆ. ಬಟ್ ಅವೆಲ್ಲವನ್ನು ನೀನು ಕೊನೆಗೆ ಹೇಳಿದಲ್ಲ ಸ್ಥಳೀಯತೆ, ನಾನು ಸ್ಥಳೀಯತೆ ಅನ್ನೋದ್ರ ಜಾಗದಲ್ಲಿ ಮತ್ತೊಂದು ಪದ ಬಳಸ್ತೀನಿ. ಅವರು ಜನತೆಯ ಕವಿ, ಜನತೆಯ ಬರಹಗಾರ, ಹೌದೌದು, ಜನತೆಯ ಚಿಂತಕ. ಅವ್ರ ಬದುಕನ್ನ ಗ್ರಹಿಸಿದ್ದೇನೆ, ಅವ್ರ ಬದುಕನ್ನ ನೋಡಿದ್ದು, ಬದುಕನ್ನ ಗ್ರಹಿಸಿದ್ದು, ಮತ್ತು ಆ ಮೂಲಕ ಅವ್ರ ಬರವಣಿಗೆ ಮಾಡಿದ್ರ ಒಂದು ದರ್ಶನ ಸ್ವರೂಪನೇ ಜನತೆ ಇದೆ, ಜನತೆಗಾಗಿ. ಪ್ರಭುತ್ವ ಕೊಡ್ತೀವಲ್ಲ ಜನರಿಂದ, ಜನರಿಗೋಸ್ಕರ, ಜನರಿಗಾಗಿ ಅಂತ. ಬಹುಶಃ ಬೇರೆ ಬೇರೆಯಿಂದ ಕಲ್ತ್ರು ಕೂಡ ಯಾವ ಬಾಣಲಿಯಲ್ಲಿ ಅದನ್ನ ಕೂರಿಸಿದ್ರು ಅಂತಂದ್ರೆ ಹಸಿದವರು, ಅಪಮಾನದವರು. ಅವರು ಒಲೆ ಮಾದಗಿರ ಬಗ್ಗೆ ದೊಡ್ಡ ವಿವರಣೆಯನ್ನು ಕೊಡ್ತಾರೆ. ಆ ಲೇಖನದ ಹೆಸರು ಕೂಡ ಮರ್ತೋಯ್ತು ನಾನು, ಲೇಖನದ ಶೀರ್ಷಿಕೆ ನೆನಪಿಲ್ಲ. ಅಂದ್ರೆ ನನ್ನ ಒಟ್ಟು ಮಾತುಗಳ ಮೂಲಕ ಹೇಳ್ತಿರೋದು, ಇವತ್ತಿನ ತಲೆಮಾರು ನಾವೆಲ್ಲರೂ ಕೂಡ ಬೇಂದ್ರೆ ಅವರ ವಿಮರ್ಶೆಯನ್ನ MA ಹುಡುಗರಿಗೆ, PhD ಮಾಡೋರಿಗೆ ಕೊಟ್ಟು ಓದಿಸ್ಬೇಕು. ನಿಜ. ಅವ್ರ ಕೀಳಿಮೆಯನ್ನ ಬಿಟ್ಟು ನಾನು ಬರಬಲ್ಲೆ ಆತ್ಮವಿಶ್ವಾಸ ಬರ್ತದೆ. ಆತ್ಮವಿಶ್ವಾಸ ಬರ್ತಾನ ನನಗೆ ಬಂತಣ, ನನಗೆ ನಿಜ. ಹಂಗಾಗಿ ಬೇಂದ್ರನ್ನ ಕಲಿಬೇಕಾಗಿದ್ದು ಓದ್ಲಿಕ್ಕೆ ಬರಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಬಹಳ ದೊಡ್ಡ ಆತ್ಮವಿಶ್ವಾಸ. ಇದನ್ನ ರೂಪದಲ್ಲಿ, ವಾಚ್ಯ ರೂಪದಲ್ಲಿ ಹೇಳಿಲ್ಲ. ಅನ್ನೋದು ಅವರ ಬರವಣಿಗೆಯ ಅಂತ ಅನಿಸಿದೆ ನನಗೆ. ಸ್ವಾವಲಂಬಿತನ, ಸ್ವಾವಲಂಬಿ ಚಿಂತನೆ ಹುಟ್ಟಿಸಬಹುದಾದ ಭರವಸೆ, ಆತ್ಮವಿಶ್ವಾಸ. ಇಲ್ಲದ ಆತ್ಮವಿಶ್ವಾಸ. ಆಯ್ತು ಜಾಸ್ತಿ ಆಯ್ತಾನ, ಸಾರಿ ಮುಗಿಸ್ಬಿಟ್ಟೆ. ಮಾತಾಡ್ತೀರ? ಇಲ್ಲ ಸರಿ. ಅವ್ರು ಸುಮ್ಮನೆ ನಿಮ್ಗೆ ವಿಶ್ ಮಾಡಿದ್ರು ಅಷ್ಟೇ, ನಿಮ್ಮನ್ನ ವಿಶ್ ಮಾಡಿದ್ರು. ಮಾತಾಡಿ. ಡೋನರ್ ಸಾರ್ ಮತ್ತು ಅವರ ಗೆಳೆಯರ ಬಳಗ ಇದನ್ನು ಮುಂದುವರಿಸಲಿ, ನಿಲ್ಲಿಸೋದ್ ಬೇಡ. ಕಾವ್ಯದ ಬಗ್ಗೆ, ಗದ್ಯದ ಬಗ್ಗೆ ಏನ್ ಡಿಸ್ಕಷನ್ ನಡೀತದಲ್ಲೋ, ಅವರ ಗದ್ಯದ ಬಗ್ಗೆ ಮತ್ತು ಸಾಹಿತ್ಯ ವಿಮರ್ಶೆ ಬಗ್ಗೆನೂ ಡಿಸ್ಕಷನ್ ನಡೀಲಿ. ಅವರ ಗದ್ಯ ಬರವಣಿಗೆ ನಾವು ವಿಚಾರ ಅಂತ ಕರೆಯೋಣ, ವಿಮರ್ಶೆ ಅಂತ ಕರೆಯೋಣ, ದರ್ಶನ ಅಂತ ಕರೆಯೋಣ, ಏನಾದ್ರೂ ಕರೆಯೋಣ. ಅಂತಂದ್ರೆ ಯಾವುದೇ ಪರಿಭಾಷೆಗಳ ಸಂಕೋಲೆಗಳನ್ನ ಬದಿಗಿಟ್ಟು ಅವ್ರನ್ನ ಪ್ರವೇಶ ಮಾಡ್ಬೇಕು. ನಿಜ. ಯಾಕಂದ್ರೆ ಬೇಂದ್ರೆ ಇದುವರೆಗೆ ಯಾವ ಪರಿಭಾಷೆನ ಬಳಸಲಿಲ್ಲ, ಅವರು ಬಳಸಲೇ ಇಲ್ಲ. ಹಾಗೆ ಬಳಸಲೇ ಇರೋದ್ರಿಂದಲೇ ನಮಗ್ ಮುಟ್ತಾರೆ. ಪರಿಭಾಷೆ ಬಳಸಿದ್ವು ಅಂದ್ರೆ ಅದು ಓಳ ತಗೊಂಡ್ ಬಂದಂಗೆ ಹೆದರಿಕೆ ಆಗುತ್ತೆ, ಭಯ ಆಗುತ್ತೆ. ಪೊಲೀಸರು ಹೆಂಗ್ ಅರೆಸ್ಟ್ ಮಾಡಕ್ ಸೌಂದರ್ಯ ಇವ್ರ ಹೆಂಗ ಕನ್ನಡೀಕರಿಸ್ತಾರ, ಚೆಲುವು ಅಂತೇಳಿ ಅಂತಾರ. ಹೌದೌದು ಹೌದೌದು, ಆ ರೀತಿ. ಮತ್ತೆ ವಿಮರ್ಶೆ ಅನ್ನುವಂತ ಪದವನ್ನು ಕೂಡ ಅವರು ಸಂಸ್ಕೃತದಲ್ಲಿ ಹುಡುಕ್ತಾರೆ. ಗ್ರೀಕ್ ನಿಂದ, ಇಂಗ್ಲಿಷ್ ನಿಂದ ಹುಡುಕ್ತಾ ಇದೀವಲ್ವಾ, ಏನಂತಂದ್ರೆ ಸಂಸ್ಕೃತದ್ದು ಅಂತ ಹೇಳ್ತಾರೆ. ವಿಮರ್ಶಾ ಅನ್ನುವಂಥದ್ದು ಅದು ಸ್ತ್ರೀಲಿಂಗ ವಾಚಕೆ ಅಂತಾರಣ ಅವರು. ಹೌದೌದು, ವಿಮರ್ಶೆ ಅನ್ನುವಂಥದ್ದು ಸ್ತ್ರೀಲಿಂಗ ವಾಚಕೆ. ಅದು ಸೀತೆ ಹಂಗಾಗಿದೆ, ಆ ರೀತಿಯಾಗಿ ಇದು ಕೂಡ ಸ್ತ್ರೀಲಿಂಗ ವಾಚಕೆ. ವಿಶ್ಲೇಷಣೆ ಜಾಸ್ತಿ ಮಾಡಿದವರು ಅವರಲ್ಲ. ಆಯ್ತಣ್ಣ, ಮುಂದುವರಿಸಿ ಸಾಕು. ಅಣ್ಣನಿಗೆ ಧನ್ಯವಾದಗಳನ್ನ. ಚೆನ್ನಾಗಿ ಓದಿದ್ಯಾ, ನಿನ್ನ ವಿದ್ಯಾರ್ಥಿಗೆ ಇದರಿಂದ ಪ್ರಯೋಜನ ಆಗಿದೆ, ಅವನಿಗೆ ಪ್ರೇರಣೆ ಸಿಕ್ಕಿದೆ. ಇದರಿಂದ ಬೇಂದ್ರೆ ಅವರ ಕಾವ್ಯವನ್ನ ಓದಿದಂತ ನಮ್ಮ ವಾರಿಗೆಯವರು, ನಮ್ಗಿಂತ ಕಿರಿಯ ವಾರಿಗೆಯವರು, ಅವರ ಗದ್ಯವನ್ನು ಓದ್ಲಿಕ್ಕೆ ಒಂದು ಪ್ರೇರಣೆ ಕೊಟ್ಟಿದೆ. ಸಂಘಟಿಸಿದ ಡೋನರ್ ಸರ್ ಅವರಿಗೆ, ತಮ್ಮನಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಆರಂಭಿಸಿ ಬಿಟ್ಟೆಲ್ಲ ನೀನೇ ಆರಂಭಿಸಿದ್ದಲ್ಲ, ಹಿಂಗಾಗಿ ಭಯ ಆಯ್ತು. ಇಲ್ಲ ಅಣ್ಣ, ಚೆನ್ನಾಗ್ ಮಾತಾಡಿದೆ. ಮತ್ತೊಂದಷ್ಟು ನೀವು ಡೆವಲಪ್ ಮಾಡಬಹುದು, ಚೆನ್ನಾಗಿತ್ತು. ಲೇಖನ ಮಾಡಕ್ ಅದನ್ನ. ಖಂಡಿತ. ಥ್ಯಾಂಕ್ ಯು. ಅಣ್ಣ. ಓಕೆ. ಹಲೋ, ನಾವು ಇನ್ನು
ಒಂದು 2 ಪ್ರಶ್ನೆಗಳನ್ನ ತೆಗೆದುಕೊಳ್ಬಹುದು. ಸರ್ ನಮಸ್ತೆ. ಹಾ, ದಯವಿಟ್ಟು ಮಾತಾಡಿ. ಹಲೋ, ಮಾತಾಡಿ ಸರ್. ಸರ್ ನಮಸ್ತೆ. ನಾನು ಆನಂದ್ ಅಂತ. ನಾನು ದಳವಾಯಿ ಸರ್ ಅವರ ಸ್ಟೂಡೆಂಟ್. ನಾನು ಬೇಂದ್ರೆ ಅವರ ಗದ್ಯನ ಓದೋದಕ್ಕೆ ಹೊಸ ಆಯಾಮ ಕೊಟ್ಟಂತ ದಳವಾಯಿ ಸರ್ಗೆ ಮತ್ತೆ BMP ಸರ್ಗೆ ಇಬ್ಬರಿಗೂ ನಾನು ಆಯೋಜನೆ ಮಾಡದಂತ ಮತ್ತೆ ಡೋನರ್ ಸರ್ಗೂ ಕೂಡ ನಾನು ಹೇಳ್ತೀನಿ. ಜೊತೆಗೆ ಬೇಂದ್ರೆ ಅವ್ರನ್ನ ನಾನು ಇಲ್ಲಿವರೆಗೂ ಓದಂತಾನೆ ಅವ್ರ ಗದ್ಯ ಬರವಣಿಗೆಗಳು ಸ್ವಲ್ಪ ಕಷ್ಟ ಇದೆ. ಆದ್ರೆ ಅವರು ಕನ್ನಡದಲ್ಲೇ ಬರೆದಿದ್ದಾರೆ. ಸಂಸ್ಕೃತ ಇಷ್ಟ ಪದಗಳು ಒಂದೂ ಸಿಗಲ್ಲ ಅಂತೆಲ್ಲ ಹೊಸ ರೀತಿಯ ಮಾತುಗಳನ್ನಾಡಿ ಪ್ರೇರಣೆ ಕೊಟ್ಟಂತ ಇಬ್ಬರಿಗೂ ಅಭಿನಂದನೆಗಳನ್ನು ತಿಳಿಸಿ ನಾನು ನನ್ನ ಅಧ್ಯಯನ ಮುಂದುವರಿಸ್ತಾ ಇದ್ದೀನಿ. ನನ್ನ ಅಧ್ಯಯನಕ್ಕೆ ಪ್ರೇರಕ ಶಕ್ತಿಗಳಾಗಿ ನೀವು ಇದ್ದೀರಾ, ಮತ್ತೆ ಆಯೋಜಕರಿಗೂ ಕೂಡ ನಾನು ಕೃತಜ್ಞತೆ ಹೇಳ್ತಾ ಇದ್ದೀನಿ ಸರ್. ಆನಂದ್ ಹೇಳಿದ್ದಕ್ಕೆ. ಇನ್ನೊಂದು ಪ್ರಶ್ನೆಯನ್ನ ನಾವು ತೆಗೆದುಕೊಳ್ಬಹುದು. ಸರ್ ನಮಸ್ತೆ ಸರ್. ಹಾ, ಮಾತಾಡಿ ಸರ್. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್, ನಾನು ಜಿಜಿ ಹಿರೇಮಠ ಸರ್, ಬಾದಾಮಿಯಿಂದ ಸರ್. ಹಿಂಗೆ ಹಿರೇಮಠ ಆರಾಮಿದೀಯಾ? ಆರಾಮದಿ ಸರ್. ಆರಾಮದಿ ಸರ್. ಲಿಂಕ್ ಒಳಗೆ ಇದೆಯಲ್ಲ, ಗೊತ್ತಾಗ್ಲಿಲ್ಲ. ನಾನ್ ಕಳ್ಸಕ್ ಆಗಿರ್ಲಿಲ್ಲ ನಿನಗೆ. ಪುಷ್ಟಿ ಸಿಕ್ತು ಸರ್ ಇವತ್ತಿನ ಮಾತು ಕೇಳಿ. ಮತ್ತೆ ಹಿರೇಮಠ್ ಬಸ್ಸು ಬಹಳ ಸೀರಿಯಸ್ ಆದಂತ ಹುಡುಗ ಇವನು. ಜಿಜಿ ಹಿರೇಮಠ ಅಂತ ಬಾಗಲಕೋಟೆ ಸ್ಟೂಡೆಂಟ್ ನನಗೆ. ಅಲ್ಲಿ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ಸ್ ಇವರೆಲ್ಲ ಪ್ರಿನ್ಸಿಪಾಲ್ ಬಾದಾಮಿಯಲ್ಲಿ. ರಾಣಿ ಚೆನ್ನಮದಲ್ಲಿ PhD ಏನ್ ಮಾಡ್ತಾ ಇರೋದು. ಎಲ್ಲಾ ವಿದ್ಯಾರ್ಥಿಗಳು ಬಂದಿದ್ರಿಂದ ನಮ್ಮ ಸಂಖ್ಯೆ ಇವತ್ತು 75 ದಾಟಿ ಹೋಗಿದೆ. ನಾನು ಕೊಡಕ್ಕಾಗಿಲ್ಲ, ಆದ್ರೆ ಅವರೇ ತುಂಬಾ ಪ್ರೀತಿಯಿಂದ ಬಂದಿದ್ದಾರೆ. ಹಿರೇಮಠ ಆರಾಮಲ್ಲ? ಆರಾಮದಿ ಸರ್. ಬಹಳ ಖುಷಿ ಆಯ್ತು ಸರ್ ಇವತ್ತು ಮತ್ತೆ ಕೇಳಿ ಸರ್. ಅದು ಸ್ನೇಹಿತರೆ, ಹಿರಿಯರೇ, ಇಲ್ಲಿವರೆಗೆ ನಾವು ಅವರ ಮಾತುಗಳನ್ನ ಕೇಳಿದ್ದೀವಿ. ಅವರ ವಿಚಾರಗಳನ್ನ, ಆಲೋಚನೆಗಳನ್ನ, ಚಿಂತನ ಕ್ರಮವನ್ನ ನಾವು ಕೇಳಿದ್ದೇವೆ. ಸಂವಾದ ಕೂಡ ನಡೆಯಿತು. ಇಬ್ಬರು ವಿದ್ವಾಂಸರು ಅವರಿಗೆ ಪ್ರಶ್ನೆಗಳನ್ನ ಕೇಳಿದ್ರು. ಅನೇಕ ಜನ ವಿದ್ವಾಂಸರು ತಮ್ಮ ಮಾತುಗಳನ್ನ, ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡ್ರು. ಇದು 21ನೆಯ ಉಪನ್ಯಾಸ. ಜನವರಿಯಲ್ಲಿ ಹೊಸ ವರ್ಷದಲ್ಲಿ ನಾವು 5 ವಿಶೇಷ ಉಪನ್ಯಾಸಗಳನ್ನ ಏರ್ಪಡಿಸಲಿದ್ದೇವೆ. ದಿನಾಂಕ 2/1/2021 ಡಾಕ್ಟರ್ VT ನಾಯ್ಕ್ ಅವರು ಬೇಂದ್ರೆಯವರ ನಾಟಕಗಳ ವಿಭಿನ್ನ ನೆಲೆಗಳು ಎಂಬ ವಿಷಯದ ಕುರಿತು ಮಾತನಾಡಿದ್ದಾರೆ. 2021 ಶ್ರೀಪತಿ ಮಂಜಲ್ ಬೈಲ್ ಅವರು ಬೇಂದ್ರೆಯವರ ರಂಗ ಪ್ರಯೋಗಗಳ ಸಾಧ್ಯತೆಗಳು ಎಂಬ ವಿಷಯದ ಕುರಿತು ಮಾತನಾಡಿದ್ದಾರೆ. ಈ 2 ಉಪನ್ಯಾಸಗಳು ಬೇಂದ್ರೆಯವರ ನಾಟಕಗಳಿಗೆ ಸಂಬಂಧಿಸಿವೆ. ಮುಂದಿನ ತಿಂಗಳ ಜನವರಿಯ 3ನೇ ಉಪನ್ಯಾಸವನ್ನ ಶ್ರೀ ರಾಘವೇಂದ್ರ ಪಾಟೀಲ್ರು ನೀಡಲಿದ್ದಾರೆ. ಬೇಂದ್ರೆ ಕಾವ್ಯದಲ್ಲಿ ಜ್ಞಾನ ಮೀಮಾಂಸೆ ಅನ್ನೋದು ಅವರ ಟೀಕೆ. 4ನೇ ಉಪನ್ಯಾಸವನ್ನ ಶ್ರೀ ಶ್ರೀನಿವಾಸ ಒಡಪಿಯವರು ನೀಡಲಿದ್ದಾರೆ. ವರ್ತಮಾನದಲ್ಲಿ ಬೇಂದ್ರೆ ಕಾವ್ಯ ಎಂಬ ವಿಷಯದ ಕುರಿತು ಅವರು ಮಾತನಾಡಲಿದ್ದಾರೆ. ಕೊನೆಯ ಉಪನ್ಯಾಸವನ್ನ ಕನ್ನಡದ ಹಿರಿಯ ವಿಮರ್ಶಕರಾದ HS ರಾಘವೇಂದ್ರ ರಾವ್ ಅವರು ನೀಡಲಿದ್ದಾರೆ. ಮತ್ತು ಅಂಬಿಕಾ ಪ್ರಣಯದತ್ತ ಯಾವುದೇ ಬಂಧ ಅಪರೂಪದ ಈ ವಿಷಯದ ಕುರಿತು ಅವರು ಮಾತನಾಡಿದ್ದಾರೆ. ಸ್ನೇಹಿತರೆ, ಈ 5 ಉಪನ್ಯಾಸಗಳನ್ನ ತಾವು ಕೇಳಬೇಕು, ಆಲಿಸ್ಬೇಕು, ಮತ್ತು ಈ ಎಲ್ಲ ವಿದ್ವಾಂಸರ ಜೊತೆ ಸಂವಾದವನ್ನ ನಡೆಸಬೇಕು ಎಂಬ ಕೋರಿಕೆಯನ್ನ ನಾನು ನಿಮಗೆ ನೀಡಲಿದ್ದೇನೆ. ಈ ಕಾರ್ಯಕ್ರಮ ಫೆಬ್ರವರಿಯ ಕೊನೆಯವರೆಗೂ ನಡೆಯಲಿದೆ. ಅಲ್ಲಿಗೆ ನಮ್ಮ ಮೊದಲ 6 ತಿಂಗಳ ಕಂತು ಮುಗಿಯಲಿದೆ. ಈ ಕಾರ್ಯಕ್ರಮದಲ್ಲಿ ದ.ರಾ. ಬೇಂದ್ರೆ ರಾಷ್ಟ್ರೀಯ ಟ್ರಸ್ಟ್ ಅಧ್ಯಕ್ಷರಾದ DM ಹಿರೇಮಠ ಅವರು ನಮ್ಮ ಜೊತೆ ಇದ್ದಾರೆ. ಅವರು DM ಹಿರೇಮಠ ಅವರು. ಎಲ್ಲರಿಗೂ ಸಂಜೆಯ ಶುಭವಂದನೆಗಳು. ವೆಂಕಟಗಿರಿ ದಳವಾಯಿ ಅವರು ಬಹಳ ಅರ್ಥಪೂರ್ಣವಾಗಿರುವಂತಹ ಹಿನ್ನೆಲೆಯಲ್ಲಿ ಅನ್ನುವಂಥ ವಿಚಾರವನ್ನ ಬಹಳ ಸೊಗಸಾಗಿ, ಯಾಕಂದ್ರೆ ಅವರ ಮಾತು ನಿರರ್ಗಳವಾಗಿರುವಂತಹ ವಿಮರ್ಶೆ ಅನ್ನುವಂಥ ವಿಷಯವೇ ಒಂದ್ ಸ್ವಲ್ಪ ಕ್ಲಿಷ್ಟ.
ಬೇಂದ್ರೆಯವರು ಮಾಡಿರ್ತಕ್ಕಂಥ ವಿರಾಟ್ ಸ್ವರೂಪವನ್ನು ಕುರಿತು ಅಂದ್ರೆ ಅವರ ವಿಮರ್ಶೆ ಹೇಗಿತ್ತು ಅನ್ನುವಂಥದ್ದು, ಒಂದು ಪಾಶ್ಚಾತ್ಯ ಮಾದರಿಯನ್ನು ಬಳಸಿಕೊಳ್ಳಲಾರ್ದೇನೆ ಸಂಸ್ಕೃತ